ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮರುದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಆಪಾದಮೂಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮನ್ಮಹಾಭಾಗವತೆ ಅದ್ಯ ಪೂರ್ವ ಪ್ರಸಕ್ತ ಕಿಂಚಿತ್ ಪ್ರಮೇಯಾನುವಾದಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿನ ದಿವ್ಯವಾಗಿರತಕ್ಕಂತಹ ವಾಮನಾವತಾರದ ವಿಚಾರವನ್ನು ಕೇಳಿದ್ದೇವೆ. ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನು ಕೇಳುವ ನೆಪದಿಂದ ಅವನು ಪರಮಾತ್ಮ ಬಲಿಚಕ್ರವರ್ತಿಗೆ ಯಾವ ರೀತಿ ಅನುಗ್ರಹ ಮಾಡಿದ್ದಾನೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿ ಶ್ರದ್ಧೆಯಿಂದ ಅನನ್ಯ ಭಾವದಿಂದ ಯಾರು ಭಗವಂತನ ಆರಾಧನೆ ಮಾಡುತ್ತಾ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳುತ್ತಾರೆ, ಪರಮಾತ್ಮ ವಿಶೇಷವಾದ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ, ಅವರಿಗೆ ಪರಮಾನುಗ್ರಹ ಮಾಡುತ್ತಾನೆ. ಗಜೇಂದ್ರನ ಕಥೆ ಕೇಳಿದ್ದೇವೆ. ಸಮುದ್ರ ಮಥನ ಕಾಲ ದೇವತೆಗಳಿಗೆ ಭಗವಂತ ಮಾಡಿದ ಅನುಗ್ರಹ, ಇಲ್ಲಿ ಬಲಿಚಕ್ರವರ್ತಿಗೆ ಮಾಡಿದ ಅನುಗ್ರಹ. ಸ್ವಯಂ ಅಮ್ಮನ ಅಪ್ಪನಾದ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಮ್ಮನ ಅಪ್ಪ ಸ್ವಯಂಭು ಮನುವಿನ ಉದ್ಧಾರವನ್ನು ಯಜ್ಞನಾಮಕ ಪರಮಾತ್ಮ ಮಾಡಿದ ಕಥೆ ಕೇಳ್ತೇವೆ. ಆದ್ದರಿಂದ ನೋಡಿ, ಶ್ರೀಮದ್ ಭಾಗವತದ ಈ ಅಷ್ಟಮ ಸ್ಕಂದದ ಕೊನೆಯ ಭಾಗದಲ್ಲಿ ಬರತಕ್ಕಂಥದ್ದೇ ಸತ್ಯವ್ರತ ಚಕ್ರವರ್ತಿ ಅಂತ. ಮಹಾತಪಸ್ವಿಯಾದ ಶ್ರೇಷ್ಠನಾದ ಭಗವದ್ಭಕ್ತನಾದ ವ್ಯಕ್ತಿ ಸತ್ಯವ್ರತ ಚಕ್ರವರ್ತಿ ಅಂತ ಕರೆಯುತ್ತಾರೆ.
ದಿನಕಲ್ಪದ ಕೊನೆಗೆ ಅಂದರೆ ಬ್ರಹ್ಮದೇವರ ಒಂದು ದಿನ ಮುಗಿಯುವ ಕಾಲಕ್ಕೆ, ಅದು ದಿನಕಲ್ಪದ ಪ್ರಳಯ ಅಂತ ಕರೀತಾರೆ. ಮಹಾಪ್ರಳಯ ಬೇರೆ, ಬ್ರಹ್ಮದೇವರ ಒಂದು ದಿನ ಮುಗಿಯಿತು ಅಂದರೆ ಅದು ದಿನಕಲ್ಪದ ಪ್ರಳಯ ಅಂತ. ಎಲ್ಲ ಅಲ್ಲಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಸ್ವರ್ಗಲೋಕಾದಿಗಳೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗುತ್ತವೆ. ಆ ಸಂದರ್ಭದಲ್ಲಿ ನಾವೆಲ್ಲ ಕಥೆ ಕೇಳಿದ್ದೇವೆ. ಹಯಗ್ರೀವಾಸುರ ಅಂತ, ಅವನು ಪ್ರಳಯ ಕಾಲದ ಪ್ರಯುಕ್ತ ಪರಮಾತ್ಮ ನಿದ್ರಾವಸ್ಥೆಗೆ ಹೋಗಿದ್ದಾನೆ ಅಂತ ತಿಳಿದುಕೊಂಡು ಬ್ರಹ್ಮದೇವರ ಮುಖದಿಂದ ಉಚ್ಚಾರ ಮಾಡತಕ್ಕಂತಹ ವೇದವನ್ನು ಅಪಹರಣ ಮಾಡಿದ. ಆ ಹಯಗ್ರೀವಾಸುರನ ವೇದಾಪಹರಣದ ನಂತರದಲ್ಲೇನೆ ವಿಶೇಷವಾಗಿ ಭಗವಂತನೇ ಸ್ವಯಂ ನೋಡಿ ವರಾಹಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದ. ಹೆಣ್ಣು ಮೀನಿನ ರೂಪದಲ್ಲಿ ಮೊದಲನೇ ಮತ್ಸ್ಯಾವತಾರ ಅಂತಾರೆ. ಆವಾಗ ಹಯಗ್ರೀವಾಸುರನನ್ನು ಪರಮಾತ್ಮ ಸಂಹಾರ ಮಾಡಿದ್ದ. ಆಮೇಲೆ ಆ ದಿನಪ್ರಳಯದಲ್ಲಿ ಚಕ್ರವರ್ತಿಗಳಲ್ಲಿ ಶ್ರೇಷ್ಠನಾಗಿರತಕ್ಕಂಥ ಒಬ್ಬ ರಾಜ, ಸತ್ಯವ್ರತ ರಾಜ, ಆ ಭಗವಂತನನ್ನೇ ಕುರಿತು ಭಕ್ತಿಯ ತಪಸ್ಸು ಮಾಡ್ತಾ ಇದ್ದಾನೆ. ಸೂರ್ಯದೇವನ ಮಗ ಯಮಧರ್ಮರಾಜರು, ಗೊತ್ತಾಯ್ತು, ಶ್ರಾದ್ದ ದೇವ ಅಂತ ಪ್ರಸಿದ್ಧನಾದ ಮನ್ವಂತರಾಧಿಪತಿ ಅವನು ಸತ್ಯವ್ರತ ಚಕ್ರವರ್ತಿ. ಅಂದರೆ ಎಂತಹ ಭಗವದ್ಭಕ್ತ ಅಂದರೆ ಕೃತಮಾಲಾ ನದಿ ತೀರ ಅಂತ ಕರೀತಾರೆ. ಕೃತಮಾಲಾ ನದಿ, ಆ ಕೃತಮಾಲಾ ಎಂಬ ನದಿ ತೀರದಲ್ಲಿ ವಿಶೇಷವಾಗಿ ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಒಂದು ಬಾರಿ ಮೊನ್ನೆ ಬಂದಂತೆ ಈ ದಕ್ಷಿಣಾಯನ ಪರ್ವ ಪುಣ್ಯಕಾಲ, ಉತ್ತರಾಯಣ ಪರ್ವ ಪುಣ್ಯಕಾಲ ಅಂತ ಆ ಕೃತಮಾಲಾ ನದಿ ತೀರದಲ್ಲಿ ಪಿತೃತರ್ಪಣ ಕೊಡಬೇಕು ಅಂತ ತಂದೆ ತಾಯಿಗಳಿಗೆ ವಿಶೇಷವಾಗಿ ಅಂದರೆ ತರ್ಪಣ ಕೊಡಬೇಕೆಂಬ ನಿಷ್ಠೆಯಿಂದ ಕೈಯ ಬಗಸೆಯನ್ನು ಚಾಚಿ ಕೈಯಲ್ಲಿ ನೀರು ಹಿಡಿದುಕೊಂಡಿದ್ದಾನೆ. ಹೀಗೆ ಬಗಸೆಯಲ್ಲಿ ಸತ್ಯವ್ರತ ಚಕ್ರವರ್ತಿ. ಒಂದು ಲೋಕವಿಲಕ್ಷಣವಾಗಿರತಕ್ಕಂಥ ಹೆಣ್ಣು ಮೀನು ಅವನ ಕೈಯಲ್ಲಿ ಬಿದ್ದಿದೆ. ಈ ಮೀನುಗಳಲ್ಲಿ ಒಳ್ಳೆ ಕಲರ್ ಮೀನುಗಳೆಲ್ಲ ಇರುತ್ತದೆ. ಬೇರೆ 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 ದೇಶದ ಮೀನುಗಳು ಅಂತ ನಾವು ನೋಡ್ತೇವೆ. ಒಳ್ಳೆ ಫಿಶ್ ಬಾಕ್ಸಲ್ಲಿ ಹಾಕಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಈ ಮೀನುಗಳ ಕಲರ್ ನೋಡಿದ್ರೆ ಎಷ್ಟು ಆನಂದ. ಸಾಮಾನ್ಯ ಸಣ್ಣ ಒಂದು ಜಂತುಗಳು. ಸ್ವಯಂ ಪರಮಾತ್ಮನೇ ಹೆಣ್ಣು ಮೀನಿನ ರೂಪವನ್ನು ಧಾರಣೆ ಮಾಡಿ, ಮತ್ಸ್ಯಾವತಾರವನ್ನು ಧಾರಣೆ ಮಾಡಿ ಫಟ್ ಅಂಥೇಳಿ ಒಂದು ಮೀನು ಬಿತ್ತು. ಎಲ್ಲ ಮೀನಿದ್ದಂಗಿರಲಿರೋದು, ವಿಲಕ್ಷಣವಾದ ಲೋಕವಿಲಕ್ಷಣವಾದ ಮೀನದು, ಬಹಳ ವಿಚಿತ್ರವಾಗಿರತಕ್ಕಂಥ ಮತ್ಸ್ಯ. ಅದನ್ನು ನೋಡಿ ಅವನು ನದಿಯಲ್ಲಿ ಹಾಕಬೇಕು ಅಂತ ಹಾಕಿಬಿಟ್ಟ. ತಕ್ಷಣ ಆ ಮೀನು ಅಂತದ, ರಾಜ, ಪುಟ್ಟ ಮೀನು ನಾನು, ನನ್ನ ಮತ್ತೆ ಇಲ್ಲಿ ಈ ನದಿಯಲ್ಲಿ ಹಾಕಿಬಿಟ್ರೆ ದೊಡ್ಡ ಮೀನುಗಳು ತಿಮಿಂಗಿರಗಳು ಬಂದೆಲ್ಲ ನನ್ನ ತಿಂದು ಹಾಕ್ತವೋ ಇಲ್ಲೋ, ನೀನು ನನ್ನನ್ನು ರಕ್ಷಣೆ ಮಾಡಲ್ವಾ? ಆ ಮೀನೇ ಕೇಳುತ್ತದಂತ ರಾಜನಿಗೆ. ಮೀನು ಮಾತಾಡ್ತಾ ಇದೆ. ಆಗಲಿ ಅಂಥೇಳಿ ತಕ್ಷಣ ಮತ್ತೆ ಆ ಮೀನನ್ನು ತೆಗೆದುಕೊಂಡ, ತನ್ನ ಕಮಂಡಲು ಒಳಗೆ ಹಾಕಿಕೊಂಡ. ರಾಜ ತಪಸ್ಸಿಗೆ ಬಂದಿದ್ದ, ಆ ಕಮಂಡಲು ಒಳಗೆ ಹಾಕಿಕೊಂಡಿದ್ದ. ಆ ರಾತ್ರಿ ಕಮಂಡಲಲ್ಲೇ ಇತ್ತು. ಮರುದಿವಸ ನೋಡಿಬಿಟ್ರೆ ಆ ಮೀನು ದೊಡ್ಡದಾಗಿಬಿಟ್ಟಿದೆ, ಆ ಕಮಂಡಲು ಸಾಲ್ತಾ ಇಲ್ಲ. ಮತ್ತೆ ಆ ಮೀನು ಹೇಳಿತು, ರಾಜ ನೋಡು, ಇದು ಜಾಗ ಸಾಲ್ತಾ ಇಲ್ಲ, ದೊಡ್ಡ ಜಾಗ ಬೇಕು. ಅರಮನೆಯ ಒಂದು ಬಾವಿ ಇತ್ತು, ಬಾವಿಯಲ್ಲಿ ಹಾಕಿದ. ಸ್ವಲ್ಪ ಹೊತ್ತಿಗೇನೆ ಬಾವಿಯೆಲ್ಲ ತುಂಬೋಯ್ತು, ಅಷ್ಟು ದೊಡ್ಡದಾಗ್ಬಿಡ್ತು ಆ ಮೀನು. ಅಣೋರಣೀಯಾನ್ ಮಹತೋ ಮಹೀಯಾನ್, ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬ ಚಿಂತನೆ ನಮಗೆ ಬರಬೇಕು. ಎಲ್ಲ ಕಡೆಗಿದ್ದಾನೆ ಪರಮಾತ್ಮ, ಗೊತ್ತಾಯ್ತೋ ಇಲ್ಲೋ? ಸರಿ ಅಂಥೇಳಿ ಆ ಬಾವಿನೂ ಸಾಲ್ತಾ ಇಲ್ಲ. ಆಮೇಲೆ ಸರೋವರದಲ್ಲಿ ಹಾಕಿದ. ಆ ಶರೀರ ಇನ್ನೂ ದೊಡ್ಡದಾಯಿತು. ಭಗವಂತನ ಅಂದರೆ ಇದು ದೈವೀ ಬೆಳವಣಿಗೆ, ಪ್ರಾಕೃತಿಕವಾದ ಬೆಳವಣಿಗೆ ಅಲ್ಲ. ನಾ ಹೇಳಿದೆ, ಭಗವಂತನಿಗೆ ಪ್ರಾಕೃತ ಶರೀರವೇ ಇಲ್ಲ, ಅಪ್ರಾಕೃತ ಶರೀರಿ ಸ್ವಾಮಿ. ಆದ್ದರಿಂದ ಬೆಳೆಯುತ್ತಾ ಇದ್ದಾನೆ. ಕೊನೆ ಹಾಗಾದರೆ ಬಾವಿ, ಸರೋವರ, ನದಿ ಯಾವುದು ಸೇರ್ತಾ ಇಲ್ಲ, ಸಾಲ್ತಾನೇ ಇಲ್ಲ ಈ ಮೀನಿಗೆ.
ಸಮುದ್ರದಲ್ಲೇ ಹಾಕಿಬಿಡೋಣ ಅಂತ ಹೇಳಿ ಸರಿ ಸಮುದ್ರಕ್ಕೆ ಹಾಕ್ಲಿಕ್ಕೆ ಹೋದ. ಮತ್ತೆ ಆ ಮೀನು ಹೇಳುತ್ತದಂತ, ಸಮುದ್ರದಲ್ಲಿ ಅಂತಹ ಎಷ್ಟು ದುಷ್ಟ ಜಲಚರ ಪ್ರಾಣಿಗಳು ಇರುತ್ತದೆ, ನನ್ನನ್ನು ಆರಾಮ ಹಾಕಿ ತಿಂದು ಹಾಕಿಬಿಡ್ತವೆ, ನನ್ನನ್ನು ನೀನು ರಕ್ಷಣೆ ಮಾಡಲಿಕ್ಕೆ ಆಗಲ್ವಾ ಅಂತ ಮತ್ತೆ ಕೇಳ್ತದಂತ ಆ ಮೀನು. ಅವಾಗ ಅವನಂದ, ಇಷ್ಟು ಮಾತಾಡ್ತಾ ಇದೆ ಮೀನು ಅಂದರೆ ಎಲ್ಲೂ ಸಾಲ್ತಾ ಇದೆ, ನೀ ಯಾರು ಅಂತ ಕೇಳಿದ. ಆಮೇಲೆ ಮತ್ಸ್ಯಾವತಾರಿ ಆ ಪರಮಾತ್ಮನಿಗೆ, ಯಾರು ನೀನು? ಲೋಕವಿಲಕ್ಷಣವಾಗಿರ್ತಕ್ಕಂಥ ದಿವ್ಯ ರೂಪ ಇದೆ. ಆದ್ದರಿಂದ ಭಕ್ತಿಯಿಂದ ಮತ್ತೆ ಆ ಸತ್ಯವ್ರತ ಚಕ್ರವರ್ತಿ ಪರಮಾತ್ಮನ ಸ್ತೋತ್ರ ಮಾಡ್ತಾನಲ್ಲಿ. ಆವಾಗ ಭಗವಂತ ಅನುಗ್ರಹ ಮಾಡ್ತಾನೆ ನೋಡಿ. ಅಂದರೆ ಅಭಿಪ್ರಾಯ ಇಷ್ಟೇನೆ, ಪುಟ್ಟ ಪುಟ್ಟ ರೂಪ ತೆಗೆದುಕೊಂಡು ಎಲ್ಲ ಕಡೆಗೂ ರೂಪವನ್ನು ದೊಡ್ಡದು ಮಾಡ್ತಾನೆ. ಅಷ್ಟೈಶ್ವರ್ಯಗಳಲ್ಲಿ ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ ಹೀಗೆಲ್ಲ ಇದೆ. ವಿಶೇಷವಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತ ಅಭಿಪ್ರಾಯ. ಈ ನಮಗೆ ಬರೋ ಪ್ರಶ್ನೆ ಗೊತ್ತಾ, ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಹಿರಣ್ಯಕಶಿಪುವಿನ ಕಥೆ, ನರಸಿಂಹದೇವರ ಕಥೆ ಕೇಳ್ತೇವೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂತರ್ ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಮಾಧವನೆಲ್ಲಿಹ ತನುಜಾತ ಹಿರಣ್ಯಕಶಿಪು ಕೇಳಿದಾನೆ. ಪ್ರಹ್ಲಾದರ ಉತ್ತರ, ಅವನೆಲ್ಲೆಲ್ಲಿಹನೋ ಎಲೆ ತಾತ, ಭೂಜಲ ಯೋಮಗಳಿಹನೇನು, ಅವನಿಲ್ಲದ ಸ್ಥಳಗಳು ಉಂಟೇನು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಎಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ರಮಾನಲ್ಲನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆ ಬಿಡಿಪ ಲಕ್ಷ್ಮೀನಲ್ಲನಿದ್ದಾನೆ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಆ ಭಗವಂತ ಸರ್ವತ್ರ ವ್ಯಾಪ್ತ. ಈ ಸರ್ವತ್ರ ವ್ಯಾಪ್ತ ಅಂತ ಪುರಾಣದ ಕೇಳಿ ಕೆಲವು ಹುಡುಗರು ಕೇಳ್ತಾರೆ, ಹಾಗಾದರೆ ಎಲ್ಲ ಹೊಲಸು ಪ್ರದೇಶದಲ್ಲಿಯೂ ದೇವರು ಇರ್ತಾರ? ಮೋರಿ, ಗಟಾರು, ಸ್ಲಮ್ ಏರಿಯಾ ಎಲ್ಲ ಕಡೆ ದೇವರಿದ್ದ, ಎಲ್ಲ ಕಡೆ ಇದ್ದಾನೆ ಅಂದರೆ ಇದ್ದಾನೆ ಅಂತ. ಇದ್ದಾನೆ ಅಂತ ಒಂದು ಹಾಡಿದೆ ದಾಸರು. ವಿಶೇಷ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದರೆ ಇಷ್ಟೇ ನೋಡಿ, ಭಗವಂತ ಎಲ್ಲ ಕಡೆಗಿದ್ದರೂ ಕೂಡ ಆ ಪರಮಾತ್ಮನಿಗೆ ಯಾವುದೇ ವಿಧವಾಗಿರತಕ್ಕಂತಹ ಅಲ್ಲಿಯ ದುರ್ಗಂಧ, ದುರ್ವಾಸನೆ, ಅಲ್ಲಿಯ ದೋಷಗಳು ದೇವರಿಗೆ ತಟ್ಟೋದಿಲ್ಲ. ಅದನ್ನು ತಿಳಿಯಬೇಕು. ಭಗವಂತ ದೇವಸ್ಥಾನದಲ್ಲೂ ಇದ್ದಾನೆ, ಶಾಲಿಗ್ರಾಮ ಪ್ರತಿಮೆಗಳಲ್ಲೂ ಇದ್ದಾನೆ, ಮೋರಿ ಘಟಾರುಗಳಲ್ಲೂ ದೇವರ ಸನ್ನಿಧಾನ ಇದೆ. ಆದರೆ ಅಸಂಗೋಖ್ಯಯಂ ಪುರುಷಃ ವೇದ ಮಂತ್ರಗಳು ಹೇಳುತ್ತವೆ. ಭಗವಂತ ಅವನು ಅಸಂಗ, ಯಾವುದೇ ವಿಧವಾಗಿರತಕ್ಕಂತಹ ಅಲ್ಲಿಯ ಲೋಪ ದೋಷಗಳು ದೇವರಿಗೆ ತಟ್ಟೋದಿಲ್ಲ. ನಿಮಗೆ ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ಹೇಳೋದಾದರೆ ನೋಡಿ, ಜೈಲಿನಲ್ಲಿ ಪೊಲೀಸರು ಇರ್ತಾರೆ, ಖೈದಿಗಳು ಇರ್ತಾರೆ. ಖೈದಿಗಳು ಜೈಲು ವಾಸ ಮುಗಿಸಿ ಬಂದ ಮೇಲೆ ಇವ್ರ ಮನೆಯವ್ರ ಕಣೆ ಜೈಲಿಗೆ ಹೋಗಿ ಬಂದಿದ್ದು ಜನ ಅಂತಿರ್ತಾರೆ. ಪಾಪ ಇವರೇ ಜೈಲಿಗೆ ಹೋಗಿ ಬಂದಿದ್ದು. ಪೊಲೀಸ್ ದಿನಾ ಜೈಲಿಗೆ ಹೋಗಿ ಬರ್ತಾನೆ, ಇವನು ಜೈಲಿಗೆ ಹೋಗಿ ಬಂದವನು ಅಂತ ಯಾರು ಅನ್ನಲ್ಲ. ಯಾತಕ್ಕೆ ಗೊತ್ತಾ? ನಾ ಹೇಳಿದ್ರೆ ಜೈಲಿನ ಶಿಕ್ಷೆ ಅಪರಾಧಿಗೆ ಮಾತ್ರ, ಪೊಲೀಸರಿಗೆ ಅಲ್ಲ. ಅದು ಕರ್ತವ್ಯ, ಅದು ಅವನು. ಹೌದೋ ಇಲ್ಲ? ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ಎಲ್ಲಿದ್ದರೂ ಕೂಡ, ಎಂತಹ ಸ್ಲಮ್ ಏರಿಯಾದಲ್ಲಿದ್ದರೂ ಅಲ್ಲಿಯ ದುರ್ಗಂಧ, ದುರ್ವಾಸನೆ, ಲೋಪ ದೋಷಗಳ ಲವಲೇಶವು ದೇವರಿಗೆ ಸ್ಪರ್ಶವಾಗೋದಿಲ್ಲ. ಇದು ಭಗವಂತ ಸರ್ವತ್ರ ವ್ಯಾಪ್ತ ಎಂಬುದರಿಂದ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಹಾಗೆ ಆ ಮತ್ಸ್ಯಾವತಾರಿ ರೂಪಿ ಪರಮಾತ್ಮ ನೋಡಿ, ದೇವರಿಗೆ ಎಂತಹ ದಿವ್ಯವಾದ ಆ ಶಕ್ತಿ. ಮತ್ಸ್ಯರೂಪಿ ಪರಮಾತ್ಮನ ಸ್ಮರಣೆ ಮಾಡಬೇಕಂತ ವಿಶೇಷವಾಗಿ. ಅದಕ್ಕೆ ಈ ಸತ್ಯವ್ರತ ರಾಜನ ಸ್ತೋತ್ರಕ್ಕೆ ಮೆಚ್ಚಿ ಅವನಂದ ಪರಮಾತ್ಮ ಸತ್ಯವ್ರತ ರಾಜನಿಗೆ, ಇಂದಿನಿಂದ 7ನೇ ದಿವಸಕ್ಕೆ ಹಗಲಿನಲ್ಲೇನೆ ಇಡೀ ಜಗತ್ತು ಮುಳುಗಿ ಹೋಗುತ್ತಾ ಇದೆ, 3 ಲೋಕಗಳು ಕೂಡ ಮುಳುಗಿ ಹೋಗುತ್ತಾ ಇದೆ ಪ್ರಲಯೋದಕದಲ್ಲಿ. ಆ ಪ್ರಲಯ ಸಮುದ್ರದಲ್ಲಿ ಎಲ್ಲವೂ ಮುಳುಗಿ ಹೋಗುತ್ತಾ ಇದೆ. ನಿನಗೆ ಮಾತ್ರ ಸ್ಪೆಷಲ್ ಆಗಿ ಒಂದು ದೋಣಿ ಕಳಿಸ್ತೇನೆ ಎಂದ ದೇವರು. 1 ವಾರ ಮುಂದಿನ ಭವಿಷ್ಯ ದೇವರು ಸತ್ಯವ್ರತ ರಾಜನಿಗೆ ಹೇಳ್ತಾ ಇದ್ದಾನೆ. ಅವನ ತಪಸ್ಸು, ಅವನ ಭಕ್ತಿಗೆ ಮೆಚ್ಚಿ ಆ ರೀತಿ ಇವತ್ತಿಗೆ 7ನೇ ದಿವಸಕ್ಕೆ ಇಡೀ ಎಲ್ಲ ಜಗತ್ತು ಮುಳುಗಿ ಹೋಗುತ್ತದೆ. ಆ ಇಡೀ ಪ್ರಲಯೋದಕದ ಸಮುದ್ರದ ಮಧ್ಯದಲ್ಲಿ ಒಂದು ದೋಣಿ ಮಾತ್ರ ನಿನಗಾಗಿ ಕಳಿಸಿರುತ್ತೇನೆ. ಅದು ನಿನ್ನ ಹತ್ತಿರ ಬಂದಾಗ ತಕ್ಷಣ ನೀ ಹತ್ತಬೇಕಾ ಆ ದೋಣಿಯನ್ನ ಅಂತ.
ದೋಣಿಯನ್ನು ಹತ್ತೋದು ಅಂದರೆ ಸುಮ್ಮನೆ ಹತ್ತೋದಲ್ಲ, ಎಲ್ಲ ಲಗೇಜ್ ತೊಗೊಂಡು ಹತ್ತಬೇಕು ಅಂದ. ಮುಂದಿನ ಸೃಷ್ಟಿಗೆ ಬೇಕಾಗುವ ಭತ್ತ, ಬೀಜ, ದವಸ, ಧಾನ್ಯ ಅವೆಲ್ಲ ನೀ ಗಂಟು ಮೂಟೆ ಕಟ್ಟಿಕೊಂಡು ಹತ್ತಬೇಕು ಆ ದೋಣಿಯನ್ನು ಅಂದ. ನೋಡಿ, ಈ ಪ್ರಳಯ ಆಗುತ್ತಲ್ಲ, ಮುಂದಿನ ಸೃಷ್ಟಿಗೆ ಮತ್ತೆ ಬೀಜಗಳು ಬೇಕಲ್ಲ, ಆ ರೀತಿ ಗೋಧಿ, ಭತ್ತ ಎಲ್ಲ ಪೈರುಗಳನ್ನು, ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿ ಆ ದೋಣಿಯನ್ನು ಹತ್ತುಕೋ, ಏನು ಯೋಚನೆ ಮಾಡಬೇಡ, ಸಪ್ತರ್ಷಿಗಳೇ ನಿನ್ನ ಜೊತೆಗಿರ್ತಾರೆ ಅಂದ ದೇವರು. ಸಂಘವಾಗಲಿ, ಸಾಧು ಸಂಘವಾಗಲಿ, ದೇವರ ಅನುಗ್ರಹವಾದರೆ ಎಲ್ಲವೂ ಆಗುತ್ತದೆಂಬುದಕ್ಕೆ ಇದು ಸಾಕ್ಷಿ. ಸರಿ ಅಂಥೇಳಿ ಆ ವಿಶಾಲವಾದ ದೋಣಿಯನ್ನು ಹತ್ತಿ ಸಂಚಾರ ಮಾಡ್ತಾ ಇರು. ಜೋರಾದ ಬಿರುಗಾಳೆ, ಏನೇನೋ ಬರ್ತದೆ, ಯಾವುದಕ್ಕೂ ಹೆದರಬೇಡ ಅಂತ ದೇವರು. ನೋಡಿ, ಸತ್ಯವ್ರತ ರಾಜನಿಗೆ ಹೇಳ್ತಾ ಇದ್ದಾನೆ, ಬಿರುಗಾಳಿ ಬರ್ತದೆ, ಹೆದರಬೇಡ. ನಿನ್ನ ಸಮೀಪಕ್ಕೆ ಒಂದು ಕೋಡು ಕಾಣಿಸ್ತದೆ, ಒಂದು ಕೋಡು, ಶೃಂಗ, ಒಂದು ಕೋಡು, ಅದು ನನ್ನದೇ ಕೋಡು ಅಂದ ದೇವರು. ಚೂಪಾಗಿರತಕ್ಕಂಥ ಉದ್ದಾದ ಒಂದು ಕೋಡು ಕಾಣಿಸ್ತದೆ ಆ ದೋಣಿಯ ಪಕ್ಕದಲ್ಲೇನೆ. ಆ ಕೋಡು ಕಾಣಿಸ್ತದಲ್ಲ, ಅದರ ಜೊತೆಗೆ ಈ ದೋಣಿಗೆ ಅಂಟಿಕೊಂಡು ಒಂದು ದೊಡ್ಡ ಹಾವು ಹಗ್ಗದಂತೆ ಕಾಣಿಸ್ತದೆ. ಒಂದು ದೊಡ್ಡ ಹಾವು, ಏನು ಕಚ್ಚಲ್ಲ, ಗಾಬರಿ ಆಗಬೇಡ ಅಂದ ದೇವರು. ಆ ದೊಡ್ಡ ಹಾವು, ಹಾವಿನ ಹಗ್ಗ, ಅದನ್ನು ತೆಗೆದುಕೊಂಡು ಆ ಕೋಡಿಗೆ ಕಟ್ಟು ಅಂದ. ಇಷ್ಟು ಮಾಡಬೇಕು ಅಂತ ಹೇಳ್ತಾರೆ ಮೊದಲೇ 7 ದಿವಸ ಮುಂಚೆ ದೇವರು ಸತ್ಯವ್ರತ ರಾಜನಿಗೆ. ಆದ್ದರಿಂದ ಆ ಹಾವಿನ ಹಗ್ಗದಿಂದ ಅಂದರೆ ದೋಣಿಗೂ ಆ ನನ್ನ ಕೋಡಿಗೂ ನೀ ಕಟ್ಟಾಕೋ, ಪ್ರಳಯ ಸಮುದ್ರದಲ್ಲಿ ಎಳೆದಾಡ್ತಾನೆ ಆರಾಮಾಗಿ, ಸ್ವಲ್ಪ ಸುತ್ತಾಡಬಹುದು. ಬೋಟಿಂಗ್ ಅಂತಾರಲ್ಲ ಪಾಪ, ಪ್ರಳಯೋದಕದಲ್ಲಿ ಬೋಟಿಂಗ್ ತೋರಿಸಿದ್ದ ಪರಮಾತ್ಮ ಸತ್ಯವ್ರತ ರಾಜನಿಗೆ. ಆ ರೀತಿ ಸರಿ ಅಂಥೇಳಿ ಮತ್ಸ್ಯರೂಪಿ ಪರಮಾತ್ಮ ಹೇಳಿದಂತೇನೆ ಆ ಪ್ರಳಯ ಕಾಲವನ್ನು ನಿರೀಕ್ಷಣೆ ಮಾಡ್ತಾ ಕೂತಿದ್ದಾನೆ. 7 ದಿವಸಗಳ ನಂತರದಲ್ಲಿ ಪ್ರಳಯೋದಕದಲ್ಲಿ ಎಲ್ಲ ತೇಲಿ ಬಂದು ಒಂದು ದೋಣಿ ಮಾತ್ರ ಬಂದಿದೆ. ಆ ದೋಣಿಯನ್ನು ಹತ್ತಿ ಎಲ್ಲ ಬೀಜಗಳ ಸಮೇತವಾಗಿ ಆ ದೋಣಿಗೆ ಜೋತಾಡುವ ಹಾವಿನ ಹಗ್ಗವನ್ನು ದೇವರದೇ ಆದ ಆ ಕೋಡಿಗೆ ಕಟ್ಟಿ ಎಳೆದು ಹಾಕ್ತಾ ಇದ್ದಾನೆ. ಭಗವಂತ ಭಕ್ತಿಯ ಧ್ಯಾನ ಮಾಡ್ತಾ ವಿಶೇಷವಾಗಿ ಮತ್ತೆ ಅವನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ ಸತ್ಯವ್ರತ ರಾಜನಿಗೆ. ಅವನ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ತೃಪ್ತನಾಗಿ ಪರಮಾತ್ಮ ಪೂರ್ಣಾನುಗ್ರಹ ಮಾಡಿ ಆ ಮೋಕ್ಷೋಪಾಯವನ್ನೇ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಲಯ ಪಯಸಿ ಧಾತು ಸುಪ್ತ ಶಕ್ತೆ ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ ಕ್ಷಿತಿಜಮಖತಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಜಮಖಿಲ ಹೇತುಂ ಜಿನ್ಮಮೀನಂ ನತೋಸ್ಮಿ. ಆ ಮತ್ಸ್ಯಾವತಾರಿ ಪರಮಾತ್ಮನನ್ನು ನಾನು ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ ಅಂತಾನೆ ಸತ್ಯವ್ರತ ರಾಜ. ಸರ್ವದಕ್ಕೂ ಎಲ್ಲದಕ್ಕೂ ಕಾರಣ ಆ ಸ್ವಾಮಿ ಅಂಥೇಳಿ ಸತ್ಯವ್ರತ ರಾಜ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ನೋಡಿ, ದೇವರು ಹೇಳಿದ್ದನ್ನು ಕೇಳಿಬಿಟ್ರೆ, ಈಗ ಎಲ್ಲ ದೇವರಿಗೆ ಕೊಟ್ಟು ಕಳ್ಕೊಂಡ್ಬಿಟ್ರು, ಹಿಂಗೆ ಯಾರೂ ಇಲ್ಲ. ನಾ ಹೇಳಿದಲ್ಲ, ನವಕೋಟಿ ನಾರಾಯಣರು, ಪುರಂದರದಾಸರು ಸರ್ವಸ್ವ ಸಮರ್ಪಣೆ ಮಾಡಿದರು ದೇವರಿಗೆ. ಆದರೆ ಎಂತಹ ತತ್ವಜ್ಞಾನ, ಗುರುಗಳ ಮಾರ್ಗದರ್ಶನ, ಪುರಂದರದಾಸರ ಆ ವ್ಯಕ್ತಿತ್ವ ಏನಿವತ್ತು, ಅವರ ಮಹಿಮೆಯನ್ನು ನಾವು ಕೊಂಡಾಡ್ತೇವೆ. ಇಡೀ ದಾಸ ಪರಂಪರೆ ಬೆಳೆಯಿತು. ದೇವರ ಅನುಗ್ರಹವಾದರೆ ಯಾವುದೂ ಅಸಾಧ್ಯ. ಹಾಗೆ ಗಜೇಂದ್ರ ಒಂದು ಭಕ್ತಿಯ ಕಮಲ ಪುಷ್ಪವನ್ನು ಕೊಟ್ಟಿದ್ದಾನೆ. ದೇವತೆಗಳು ಕೂಡ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಬಲಿಚಕ್ರವರ್ತಿ 3 ಪಾದ ಭೂಮಿ ಕೊಟ್ಟಿದ್ದಕ್ಕೆ ಅವನನ್ನು ಉದ್ಧಾರ ಮಾಡಿದ್ದಾನೆ. ಸತ್ಯವ್ರತ ರಾಜ ಆ ಮತ್ಸ್ಯರೂಪಿ ಪರಮಾತ್ಮ ಇರೋದಕ್ಕೆ ಜಾಗ ಕೊಟ್ಟಿದ್ದಕ್ಕೆ ಅವನಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ವೈವಸ್ವತ ಮನ್ವಂತರಾಧಿಪತ್ಯವನ್ನೇ ಸತ್ಯವ್ರತ ರಾಜನಿಗೆ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಾನೆ. ಆ ರೀತಿ ವಿಶೇಷವಾಗಿ ಆ ಭಗವಂತನಲ್ಲಿ ಭಕ್ತಿ, ನಿಷ್ಠೆ, ಶ್ರದ್ಧೆ ಬೇಕಷ್ಟೇ. ಆದ್ದರಿಂದ ಅನೇಕ ಭಗವದ್ ವಿಚಾರಗಳು 8ನೇ ಸ್ಕಂದದಲ್ಲಿ ಕೇಳುತ್ತೇವೆ. ಗಜೇಂದ್ರನು ಉದ್ಧಾರ ಮಾಡಿದವನು ತಾಪಸ, ಮನುವಿನನ್ನು ಉದ್ಧಾರ ಮಾಡಿದವನು ಯಜ್ಞನಾಮಕ ಪರಮಾತ್ಮ. ಆಮೇಲೆ ಕೂರ್ಮಾವತಾರ, ಅಜಿತ, ಧನ್ವಂತರಿ, ಮೋಹಿನಿ, ವಾಮನ, ಮತ್ಸ್ಯ, 8 ಅವತಾರಗಳ ಚರಿತ್ರೆ 8ನೇ ಸ್ಕಂದ, ಅಷ್ಟಮ ಸ್ಕಂದ. 8ನೇ ಸ್ಕಂದದಲ್ಲಿ 8 ಭಗವದ್ ರೂಪಗಳ ವಿಶೇಷ ಚಿಂತನೆಯನ್ನು 8ನೇ ಸ್ಕಂದದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿರತಕ್ಕಂತಹ ಆ 8ನೇ ಸ್ಕಂದದ ವಿಚಾರ
ಪ್ರತಿಯೊಂದು ಶ್ಲೋಕವನ್ನು ಹೇಳಬೇಕು ವಿಶೇಷವಾಗಿ. ಆದ್ದರಿಂದ ಇದ್ದ ಸಮಯದಲ್ಲಿ ಕೆಲವು ವಿಚಾರವನ್ನು ಮಾತ್ರ ನಾವು ಚಿಂತನೆ ಮಾಡಿದ್ದೇವೆ ಅತ್ಯದ್ಭುತವಾಗಿ. ಅದರ ಜೊತೆಗೆ ಇವತ್ತು ಒಂದು ಸ್ವಲ್ಪ ಕಾಲ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ಚರಿತ್ರೆಯನ್ನು, ಮಹತ್ವವನ್ನು ಚಿಂತನೆ ಮಾಡೋಣ. ರಾಯರ ಬಗ್ಗೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೇಳದವರು ಯಾರು ಇಲ್ಲವೇ ಇಲ್ಲ. ಜಾತಿ ಮತ ಭೇದ ಇಲ್ಲದೇನೆ ದೇಶ ವಿದೇಶಗಳಲ್ಲಿಯೂ ಕೂಡ ರಾಯರ ಭಕ್ತರಿದ್ದಾರೆ. ಅನೇಕ ರೀತಿ ರಾಯರನ್ನು ಪೂಜೆ ಮಾಡುತ್ತಾ ರಾಯರ ಅನುಗ್ರಹ ಪಡೆದವರಿದ್ದಾರೆ. ಚಿತ್ರ ವಿಚಿತ್ರವಾದ ಪವಾಡಗಳು ರಾಯರ ಅನುಗ್ರಹ ಎಲ್ಲರಿಗೂ ಆಗಿವೆ. ಆದರೆ ಮುಖ್ಯವಾಗಿ ಒಂದೇ ನೋಡಿ, ಈ ರಾಯರೇ ಪ್ರಹ್ಲಾದ ರಾಜರು. ಹಿರಣ್ಯಕಶಿಪುವಿಗೆ ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ದೇವರನ್ನು ತೋರಿಸಿದವರು. ಈಗ ಕಲಿಯುಗದಲ್ಲಿ ಮತ್ತೆ ಅನೇಕ ಹಿರಣ್ಯಕಶಿಪುಗಳೇ ಬಹಳ. ಹಿರಣ್ಯ ಅಂದರೆ ಬೆಳ್ಳಿ ಬಂಗಾರ, ಕಶಿಪು ಅಂದರೆ ಭೋಗ ಪದಾರ್ಥಗಳು ಅಂತ ಅರ್ಥ. ಬೆಳ್ಳಿ ಬಂಗಾರ ಬೇಕು, ಕೇವಲ ಭೋಗದಲ್ಲಿ ವಿಷಯಾಸಕ್ತರಾಗೇ ಒದ್ದಾಡ್ತೇವೆ. ಎಲ್ಲ ಹಿರಣ್ಯಕಶಿಪುಗಳಿಗೆ ಕಣ್ಣು ತೆರೆಸಿ ದೇವರನ್ನು ತೋರಿಸೋದಕ್ಕಾಗೇ ಆ ಪ್ರಹ್ಲಾದ ರಾಜರು ರಾಯರಾಗಿ ಮತ್ತೆ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಎಂತಹ ರಾಘವೇಂದ್ರ ಸ್ವಾಮಿಗಳು ಜಗತ್ತಿನಲ್ಲಿ ನೋಡಿ, ನಾನು ಯಾವಾಗಲೂ ಹೇಳೋದು ಉಂಟು, ಏನು ಅಂದರೆ ತತ್ವಜ್ಞಾನಿಗಳು ಅಂತ ಇದ್ದಾರೆ ಕೆಲವರು ಗ್ರಂಥಕರ್ತೃಗಳು ಅಂತ ಇದ್ದಾರೆ, ಇನ್ನು ಕೆಲವರು ಪವಾಡ ಪುರುಷರು ಅಂತ ಕೇಳ್ತೇವೆ. ರಾಘವೇಂದ್ರ ಸ್ವಾಮಿಗಳು ಮೂರೂ ಹೌದು, ಅವರು ತ್ರಿವೇಣಿ ಸಂಗಮ. ಸಾಮಾನ್ಯವಾಗಿ ಈ ತತ್ವಜ್ಞಾನಿಗಳು ಪವಾಡಗಳನ್ನು ಮಾಡಲ್ಲ. ಪವಾಡ ಮಾಡೋವರಿಗೆ ತತ್ವಜ್ಞಾನ ಇರಲ್ರಿ, ಬರೀ ಬೂದಿ ಬಸವ ಭಂಡಾರ ಅದು ಇದು ಏನೇನೋ ಕೂದಲಿನಿಂದ ಉಂಗುರು ಕೊಟ್ಟೆ ಏನೇನೋ ವಿಚಿತ್ರ ತೋರಿಸ್ತಾರೆ. ಯಾವುದೋ ಅದು ಸಾತ್ವಿಕ ಶಕ್ತಿ ಅಲ್ಲ. ಆ ರೀತಿ ಇರಲಿ, ಸಾತ್ವಿಕವಾದ ಪವಾಡದ ಪ್ರದರ್ಶನ ಬೇರೆ, ಆಸುರಿ ಶಕ್ತಿಯ ಆ ಪವಾಡ ತೋರಿಸೋದು ಬೇರೆ, ಹಾಗಿರುತ್ತದೆ. ಜೊತೆಗೆ ಕೆಲವರು ಗ್ರಂಥಕರ್ತೃಗಳು ಇರ್ತಾರೆ, ಅವರು ಪವಾಡ ಮಾಡಲ್ಲ. ಪವಾಡ ಮಾಡೋರು ಗ್ರಂಥ ಬರೆಯಲ್ಲ. ದಿವ್ಯವಾದ ಗ್ರಂಥಕರ್ತೃಗಳು, ಅದ್ಭುತವಾದ ಪವಾಡವನ್ನು ತೋರಿಸಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇಡೀ ಜಗತ್ತಿಗೆ ಉದ್ಧಾರವಾಗುವ ಆ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ತತ್ವಜ್ಞಾನವನ್ನು ಕೊಟ್ಟ ಮಹಾತತ್ವಜ್ಞಾನಿಗಳು ರಾಘವೇಂದ್ರ ಸ್ವಾಮಿಗಳು. ಎಷ್ಟು ಹೇಳಿದರೂ ಕಡಿಮೆನೆ. 50 ವರ್ಷಗಳಕ್ಕಿಂತ ಹೆಚ್ಚು ಆ ವಿಶೇಷವಾದ ಭಗವಂತನ ಒಂದು ಸನ್ನಿಧಾನ ಪೀಠದಲ್ಲಿ ಇದ್ದ ಮಹಾನುಭಾವರು ಅದು ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಚಿಂತನೆ ಮಾಡಬೇಕು. ಬೇಕಾದಷ್ಟಿದೆ ರಾಯರ ಬಗ್ಗೆ, ಎಷ್ಟು ಚೆನ್ನಾಗಿದೆ ನೋಡಿ. ನಾ ಕೇವಲ ರಾಯರ ಜೀವನದ ಹೆಡ್ಲೈನ್ಸ್ ಮಾತ್ರ ತಿಳಿಯೋಣ ಅಷ್ಟೇ. ಇವತ್ತು ಅವರು ಅವತಾರ ಮಾಡಿದ್ದು ಆ ಕಡೆ ತಮಿಳುನಾಡು ಪ್ರಾಂತ, ಕಾವೇರಿ ಪಟ್ಟಣ ಅಂತೆಲ್ಲ ಕೇಳ್ತೇವೆ. ಓದಿದ್ದೆಲ್ಲ ಮಧುರೈ, ಅವರ ಭಾವಂದಿರ ಹತ್ತಿರ. ಆಮೇಲೆ ವಿಶೇಷವಾಗಿ ಹೆಚ್ಚು ಸಂಚಾರ ಮಾಡಿ ಗ್ರಂಥಗಳನ್ನು ರಚನೆ ಮಾಡಿದ್ದು ಕರ್ನಾಟಕ ಪ್ರಾಂತದಲ್ಲೇ. ಬೃಂದಾವನಸ್ಥರಾದದ್ದು ಆಗಿನ ಕಾಲದಲ್ಲಿ ಆಂಧ್ರ ಪ್ರದೇಶ, ಆ ಮಂತ್ರಾಲಯ ಕ್ಷೇತ್ರ. ಆದ್ದರಿಂದ ಇಡೀ ನಿಜವಾದ ಜಗದ್ಗುರುಗಳು ಅದು ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಚಿಂತನೆ ಮಾಡಬೇಕು. ಕಲ್ಪವೃಕ್ಷ ಕಾಮಧೇನುಗಳಾಗಿ ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಯಾತಕ್ಕೆ ಈ ರಾಯರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂದರೆ, ನಾ ಹೇಳಿದೆ ಇವತ್ತು ರಾಯರು ಎಲ್ಲರಿಗೂ ಬೇಕು, ಬೇಕಾದಷ್ಟು ಸೇವೆಯನ್ನು ಮಾಡ್ತಾರೆ. ಅದು ರಾಯರು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಕೆಲವು ಜನ. ಎಲ್ಲ ನಮ್ಗೆ ಕೇಳಿದ್ದನ್ನು ಕೊಡ್ತಾರೆ ಸಾಕು, ತಗೊಂಡು ಏನು ಮಾಡೋದು ಅಂತ ಹಾಗಾಗುತ್ತದೆ. ಅದಕ್ಕೆ ರಾಯರು ಕೇಳಿದ್ದನ್ನು ಯಾಕೆ ಕೊಡ್ತಾರೆ? ಇಂತಹ ಅಧಾರ್ಮಿಕನಾದ ವ್ಯಕ್ತಿ, ದೇವರು ಧರ್ಮ ಶಾಸ್ತ್ರಗಳ ಪರಿಚಯ ಇಲ್ಲದ ವ್ಯಕ್ತಿ, ಅವನು ಶಾಸ್ತ್ರ ಮಾರ್ಗಕ್ಕೆ ಬರಬೇಕು, ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು. ಅದಕ್ಕಾಗಿ ನೀವು ಕೇಳಿದ ಫಲಗಳನ್ನು ಕೊಡ್ತಾರೆ ರಾಯರು, ಅದನ್ನು ತಿಳಿಯಬೇಕು. ನಮಗೆ ಸಣ್ಣ ಪುಟ್ಟ ಫಲಗಳನ್ನು ತಗೊಂಡು ನಾವು ಆರಾಮಾಗಿಬಿಡ್ತೇವೆ, ಅಷ್ಟೇ ತೃಪ್ತರಾಗಿಬಿಡ್ತೇವೆ. ಸಾಂಸಾರಿಕವಾದ ಈ ಫಲಗಳು ಬಹಳ ಕ್ಷುಲ್ಲಕ, ಇದು ಬಹಳ ಸಣ್ಣ ಫಲಗಳು. ಮಕ್ಕಳಾಗಿಲ್ಲ, ಮದುವೆ ಆಗಬೇಕು, ಪ್ರಮೋಷನ್ ಆಗಬೇಕು, ಕೆಲಸ ಸಿಗಬೇಕು, ಮನೆ ಕಟ್ಟಬೇಕು, ರೋಗ ಪರಿಹಾರ ಆಗಬೇಕು, ಇದೆಲ್ಲ ಸಣ್ಣ ಪುಟ್ಟ ಫಲಗಳು. ಇದು ಕೊಡ್ತಾರೆ ರಾಯರು, ಯೋಚನೆನೇ ಇಲ್ಲ. ಮುಖ್ಯ ದೊಡ್ಡ ಫಲ, ಶಾಶ್ವತ ಫಲ ಕೊಡಬೇಕಾಗಿದೆ. ನಮ್ಮ ಸ್ವರೂಪಾನಂದದ ಆವಿರ್ಭಾವ, ನಿತ್ಯಾನಂದ ನಮಗೆ ಉಂಟಾಗಬೇಕು, ಮೋಕ್ಷ ಆಗಬೇಕು. ಮೋಕ್ಷ ಮಾರ್ಗವನ್ನೇ ತೋರಿಸ್ತೇನೆ ಅಂತಂದರೆ ಹತ್ತಿರ ಬರಲಿಕ್ಕೆ ತಯಾರಿಲ್ಲ. ಅವನು ಏನೋ ಸಣ್ಣ ಪುಟ್ಟ ಫಲಗಳನ್ನೇ ಸ್ವೀಕಾರ ಮಾಡಿ ಅಲ್ಪತೃಪ್ತರಾಗಿ ಹಾಗೆ ಓಡಿ ಹೋಗ್ಬಿಡ್ತೇವೆ, ಅದು ಪ್ರಯೋಜನ ಇಲ್ಲ.
ಯಾತಕ್ಕೀ ಸಣ್ಣ ಪುಟ್ಟ ಫಲಗಳನ್ನು ಕೊಡ್ತಾರೆ? ಈ ಮಾರ್ಗಕ್ಕೆ ಬರಲಿ ಮೊದಲು ಜನ. ತಾಯಿ ಪಾಪ ಮಗುವಿಗೆ ಔಷಧಿ ಕುಡಿಸ್ಬೇಕಾದ್ರೆ ಒಂದು ಬೆಲ್ಲವೋ ಸಕ್ಕರೆಯೋ ಒಂದು ಚಾಕ್ಲೇಟ್ ಬಾಯಲ್ಲಿಟ್ಟು ಆಮೇಲೆ ಔಷಧಿ ಹಾಕ್ತಾಳೆ. ಹೌದೋ ಇಲ್ಲೋ? ಬರೇ ಚಾಕ್ಲೇಟೇ ತಿನ್ನಿಸ್ಬಿಟ್ರೆ ಔಷಧಿ ಕೊಡದೆ ಹೋದರೆ ರೋಗನೇ ಪರಿಹಾರ ಆಗಲ್ಲ. ಸಂಸಾರ ಎಂಬ ರೋಗ ನಮಗೆ ಪರಿಹಾರ ಆಗಬೇಕಾಗಿದೆ. ಸಂಸಾರ ತಾಪತ್ರಯದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಸಂಸಾರದ ರೋಗ ಪರಿಹಾರ ಆಗಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಔಷಧಿ ಕೊಡ್ತಾ ಇದ್ದಾರೆ. ಆ ಭಗವಂತನ ನಾಮಸ್ಮರಣೆ, ಶಾಸ್ತ್ರದ ತತ್ವಜ್ಞಾನ. ಡೈರೆಕ್ಟಾಗಿ ಪಾಠಕ್ಕೆ ಬರ್ರಿ ಅಂದ್ರೆ ಯಾರೂ ಬರಲ್ಲ. ರಾಯರು ನಿಮಗೆ ಶಾಸ್ತ್ರ, ದೇವರು, ಧರ್ಮ ಹೇಳ್ತೇನೆ ಬನ್ರಿ ಅಂದ್ರೆ ಯಾರು ಹೋಗ್ತಾರೆ? ತಾಯಿ ಮೊದಲು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟ ಹಾಗೆ ಆಮೇಲೆ ಔಷಧಿ ಕೊಡ್ತಾಳಲ್ಲ. ಸಣ್ಣ ಪುಟ್ಟ ಫಲಗಳನ್ನು ಕೊಡೋದು ರೋಚನಾರ್ಥಂ ಫಲಶ್ರುತಿ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಣ್ಣ ಪುಟ್ಟ ಫಲಗಳನ್ನು ಕೊಟ್ಟು ನಿಜವಾದ ಮೋಕ್ಷ ಮಾರ್ಗವನ್ನು ತೋರಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ರಾಯರು ನಾವು ಕೇಳಿದ್ದನ್ನು ಕೊಡ್ತೇವೆ ಹೋಗ್ತೇವೆ ಇಷ್ಟೇ ಅಲ್ಲ, ರಾಯರಿಗೆ ನಿಜವಾಗ್ಲೂ ಸಂತೋಷ ಆಗೋದು ಯಾವಾಗ? ರಾಯರು ಅಂದ್ರೆ ಯಾರು? ರಾಯರು ಅನುಸರಣೆ ಮಾಡಿದ ತತ್ವ ಏನು? ಎಂತಹ ಭಗವದ್ಭಕ್ತರು ರಾಯರು. ರಾಯರು ಸಮರ್ಥನೆ ಮಾಡಿದ ತತ್ವ ಏನು? ಅದನ್ನು ಚಿಂತನೆ ಮಾಡಬೇಕು. ಎಂಥ ವಿಶ್ವಾಸ ಅವರಿಗಿತ್ತು ರಾಯರಿಗೆ ಜೀವನದಲ್ಲಿ, ದೇವರ ಮೇಲೆ ಎಂತಹ ಶ್ರದ್ಧೆ ಇತ್ತು. ಮೈ ರೋಮಾಂಚನ ಆಗುತ್ತದೆ ಅವರ ಚರಿತ್ರೆಯನ್ನು ಕೇಳಿದರೆ. ನಾವು ನೋಡ್ತೇವೋ ಇಲ್ಲ? ಆದ್ದರಿಂದ ರಾಯರ ತತ್ವ ಸಿದ್ಧಾಂತಗಳೇನು, ರಾಯರು ಅನುಸರಿಸಿಕೊಂಡು ಬಂದದ್ದೇನು, ರಾಯರ ನಿಜವಾದ ಉದ್ದೇಶ ಏನು, ಅದನ್ನು ತಿಳಿದುಕೊಂಡು ರಾಯರ ಸೇವೆ ಮಾಡಿದಾಗ ನಿಜವಾಗಲೂ ರಾಯರಿಗೆ ಪರಮಾನಂದವಾಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ರಾಯರ ಜೀವನದಲ್ಲಿ ಅನೇಕ ಮಾತುಗಳಿದೆ. ಸಾಮಾನ್ಯವಾಗಿ ನಾವೆಲ್ಲ ಕೇಳಿದಂತೆ ಭಾರೀ ಬಡತನ ಅಂತ ರಾಯರ ಜೀವನದಲ್ಲಿ ಕೇಳ್ತೇವೋ ಇಲ್ಲೋ? ಭಾಳ ಬಡತನ ಪಾಪ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲ. ಅಲ್ಲಿಯೂ ಒಂದು ತತ್ವ ಸಂದೇಶವನ್ನು ತಿಳಿಸ್ತಾರೆ ರಾಯರು. ಎಷ್ಟೇ ಬಡತನ ಇದ್ದರೂ ಒಬ್ಬರಿಗೆ ಕೈ ಚಾಚಿ ಬೇಡಿದ್ದಿಲ್ಲ. ಜೊತೆಗೆ ಎಂದಿಗೂ ದೇವರು ಧರ್ಮಶಾಸ್ತ್ರಗಳ ಮೇಲೆ ವಿಶ್ವಾಸ ಕಳೆದುಕೊಂಡಿಲ್ಲ. 15 ದಿವಸಕ್ಕೊಮ್ಮೆ ಏಕಾದಶಿ. ನಮಗೆ ರಾಯರಿಗೆ 15 ದಿವಸಕ್ಕೆ 4-5 ಏಕಾದಶಿಗಳು ಬಂದು ಹೋಗಿಬಿಡ್ತಾ ಇತ್ತಂತೆ. ವರ್ಣನೆ ಮಾಡ್ತಾರೆ ಬಹಳ ಚೆನ್ನಾಗಿ ಕಾವ್ಯದಲ್ಲಿ. ಆದ್ದರಿಂದ ಅಷ್ಟು ಬಡತನ ಅವರಿಗೆ. ಆದರೆ ನೋಡಿ, ಒಂದು ದಿನವೂ ದೇವರು ಧರ್ಮಶಾಸ್ತ್ರಗಳ ಮೇಲೆ ಅವರು ವಿಶ್ವಾಸ ಕಳೆದುಕೊಂಡಿಲ್ಲ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಒಂದು ಹೊತ್ತು ಗಂಜಿಗೂ ಕಷ್ಟ ಆದರೂ ರಕ್ಷತೀತ್ತೇವ ವಿಶ್ವಾಸ. ಇದು ನಿಜವಾದ ಭಗವದ್ಭಕ್ತನ ಲಕ್ಷಣ. ರಾಘವೇಂದ್ರ ಸ್ವಾಮಿಗಳ ಸೋದರಳಿಯಂದಿರು ನಾರಾಯಣಾಚಾರ್ಯರು ಅಂತ, ಅವರು ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ. ಬಹಳ ಹಾಸ್ಯಮಯವಾಗಿ ಚೆನ್ನಾಗಿ ಹೇಳ್ತಾರೆ ರಾಯರ ಜೀವನದ, ಅವರ ಮನೆಯ ಬಡತನದ ಬಗ್ಗೆ. ರಾಯರ ಮನೆಯಲ್ಲಿ ಕಳತನ ಆಯಿತಂತೆ. ಕಳತನ ಆಗಲಿಕ್ಕೆ ಇತ್ತೇನಲ್ಲಿ 3-4 ಒಡಕ ಪಾತ್ರೆ, ಹರಿದ ಪಂಚೇಧೋತ್ರಗಳು, ಹರಕು ಗುಡಿಸಲ, ಇಷ್ಟೇ. ಇನ್ನೇನಿತ್ತಲ್ಲಿ ಏನಿರಲಿಲ್ಲ ಪಾಪ. ಆ 4-5 ಒಡಕ ಪಾತ್ರೆನೂ ಕಳತನ ಆಯ್ತಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಾಲ್ಯಾಂ ದಸ್ಸುಭಿರ್ನೀಯಮಾನೇ. ಅವ್ರು ಹೇಳಂತ ಅದು ಕಳತನ ಆಯಿತು ಅಂತ. ರಾಯರು ನಗುತ್ತಾ ಇದ್ರಂತ. ಪಕ್ಕದಲ್ಲಿ ಇದ್ದವ್ರು ಅಂದರು, ಏನ್ರಿ ಹುಚ್ಚಿಡ್ದು ಏನು ನಿಮಗೆ? ಏನೋ ಗಂಜಿ ಮಾಡ್ಕೊಳ್ಳೋದಕ್ಕೆ, ನೀರು ಕುಡಿಯೋದಕ್ಕೆ ಒಂದು ಒಡಕ ಪಾತ್ರೆಗಳು, ಒಂದು 4 ಪಾತ್ರೆ ಇತ್ತು. ಆ ಪಾತ್ರೆನೂ ಕಳತನ ಆಯಿತು. ಅದು ತಗೊಂಡು ಅವನ ನೋಡಿ ನಗ್ತೀರಲ್ಲ ನೀವು ಅಂದರೆ. ರಾಯರಂದ್ರಂತೆ, ಈ ಒಡಕ ಪಾತ್ರೆನೂ ಕಳತನ ಮಾಡ್ತಾನೆ ಅಂದರೆ ಅವನಕ್ಕಿಂತಲೂ ನಾನು ಶ್ರೀಮಂತ ಅಂದ್ರಂತೆ. ಕಳತನ ಮಾಡೋದು ಯಾತಕ್ಕೆ? ರಾಯರಂತಾರಂತ, ನಮಗಿಲ್ಲ ಅಂತ ಇನ್ನೊಬ್ಬರು ತಗೊಳ್ಬೇಕು. ಈ ಒಡಕ ಪಾತ್ರೆನೂ ಅವನು ಕದೀತಾನೆ ಅಂದರೆ ಅವನಿಗೆ ಒಡಕ ಪಾತ್ರೆನೂ ಇಲ್ಲ ಪಾಪ ಅಂತ. ಅವನ ಮುಂದೆ ನಾನೇ ಶ್ರೀಮಂತ ಅಂತ ರಾಯರಂದ್ರಂತ. ಅಂದರೆ ನೋಡಿ, ಜೀವನದಲ್ಲಿ ನಮ್ಮ ಮನಸ್ಸಿನ ಭಾವನೆಗೆ ತಕ್ಕಂತೆ ನಡೆಯುತ್ತದೆ. ನಮಗೆಲ್ಲ ಏನು ಸಾಲಲ್ಲ ಒದ್ದಾಡ್ತೇವೆ ಜೀವನದಲ್ಲಿ. ಗಂಡ ಸಾಫ್ಟ್ವೇರು, ಹೆಂಡತಿ ಸಾಫ್ಟ್ವೇರು, ಇಬ್ಬರು 10 ಲಕ್ಷ ಗಳಿಸ್ತಾರೆ. ಮಕ್ಕಳಿಗೆಲ್ಲೋ ಕಾನ್ವೆಂಟ್ ಹಾಕಿಬಿಡ್ತಾರೆ. ಅಪ್ಪ ಅಮ್ಮ ವೃದ್ಧಾಶ್ರಮ, ಗೋವಿಂದ. ಏನಾದರೂ ಸಂಬಳ ಸಾಲಲ್ಲ ಅಂತ ಒದ್ದಾಡ್ತಾ ಇದ್ದ.
ಒಬ್ಬ ಸಾಧುಗಳು ಕೇಳಿದ್ರು ಬಾ ಇಲ್ಲಿ ಅಂತ. ಸಂಬಳ ಸಾಲಲ್ಲ ಅಂದರೆ ಯಾತಕ್ಕೆ ಸಾಲಲ್ಲ ಅಂತ. ಜೀವನಕ್ಕೆ ಸಾಲಲ್ವೋ ಮನಸ್ಸಿಗೆ ಸಾಲಲ್ವೋ ಹೇಳು. ಈಗಿನ ಕಾಲಕ್ಕೆ ಒಂದು ಕುಟುಂಬ ಒಂದು ಜೀವನ ನಡೆಯೋದಕ್ಕೆ ಎಷ್ಟು, ಒಂದು ತಿಂಗಳಿಗೆ 1 ಲಕ್ಷ ಸಾಕ ಒಂದು ಮನೆ ನಡೆಯೋದಕ್ಕೆ? ಆದರೆ ಮನಸ್ಸಿಗೆ 1 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 10 ಕೋಟಿ ಕೊಟ್ಟರು ಸಾಲಲ್ಲ. ಬೇಕು 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 ಅಂತದದು. ಆದ್ದರಿಂದ ಅಲಂಬುದ್ಧಿ ಅಂತಾರೆ ಶಾಸ್ತ್ರದಲ್ಲಿ. ಇದನ್ನು ಭಗವಂತನ ಚಿಂತನೆ ಮಾಡ್ತಾ ಹಾಸಿಗೆ ಇದ್ದಷ್ಟು ಕಾಲ ಚಾಚು ಅಂತ ಕನ್ನಡದಲ್ಲಿ ಅಂತಾರೋ ಇಲ್ಲೋ, ಆ ಭಗವಂತನ ಅನುಗ್ರಹದಿಂದ ಸುಖವಾಗಿದ್ದೇನೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ, ಆ ಚಿಂತನೆ ಇರಬೇಕು. ರಾಯರು ಜೀವನದಿಂದ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ರಾಯರಂತಾರೆ, ಈ ಒಡಕ ಪಾತ್ರನೂ ಕಳತನ ಮಾಡ್ತಾನಂದ್ರೆ ಪಾಪ ನನಗಿಂತ ಇನ್ನೊಬ್ಬ ಬಡವ ಇದ್ದಾನೆ. ನಾವೆಲ್ಲ ಯಾತಕ್ಕೆ ಫೇಲ್ ಆಗುತ್ತೇವೆ ಗೊತ್ತೇನೋ? ಆರಾಮಾಗಿದ್ದೇವೆ, ನಮಗೆ ಬೇಕಾದಷ್ಟೆಲ್ಲ ಇದೆ. ನಾವು ನೋಡೋದು ನಮಗಿಂತ ಮೇಲ್ನವರನ್ನು ನೋಡ್ತೇವೆ. ನಮ್ಮ ಮನೆಯಲ್ಲಿ ಒಂದೇ ಕಾರು, ಅವ್ರ ಮನೆಯಲ್ಲಿ 4 ಕಾರ್ ಇದೆ. ಅವ್ರ ಮನೆ 4 ಕಾರ್ ನೋಡ್ತಾ ಈ 1 ಕಾರಿನ ಸುಖನೂ ಅನುಭವಿಸಲು ಹುಚ್ಚುಮುಂಡೇದಿದು. ಬರೇ ತೃಪ್ತಿನೇ ಇಲ್ಲ, ಅತೃಪ್ತ ಶಾಸಕರು ಅಂತ ಕರೀತಿರ್ತಾರೆ. ಹಾಗೆ ನಮಗೆ ಒಂದೇ ಮನೆ, ಅವನಿಗೆ 2 ಮನೆ. ಇದ್ದದ್ದು ಸುಖವಾಗಿ ಅನುಭವಿಸಲಿಕ್ಕೂ ಆಗಲ್ಲ, ಬರೇ ಅಸೂಯೆ ಪಡ್ತಾ ಕೂತ್ರೆ. ಅದಕ್ಕೆ ಹೇಳ್ತಾರೆ ಯಾವಾಗ ನೋಡಿ, ಸಾಧನೆ ಮಾಡುವಾಗ ನಮಗಿಂತ ಮೇಲ್ನವರನ್ನು ನೋಡ್ಬೇಕಂತ, ಶ್ರೀಮಂತಿಕೆಯಲ್ಲಿ ನಮಗಿಂತ ಕೆಳಗಿನವರನ್ನು ನೋಡ್ಬೇಕು. ಅವಾಗ ಜೀವನ ಬ್ಯಾಲೆನ್ಸ್ ಆಗಿರ್ತದಂತೆ. ನಾವೇನೋ ಒಂದು ಸಂಧ್ಯಾ ವಂದನೆ ದೇವರ ಪೂಜೆ ಒಂದು ಗಂಟೆ ಮಾಡಿದ್ರೆ ಸಾಕಪ್ಪ, 4-5 ಗಂಟೆಗಳ ಕಾಲ ಅವರು ದೇವರ ಪೂಜೆ ಪಾರಾಯಣ ಜಪ ಮಾಡ್ತಾರೆ, ಪಾಠ ಪ್ರವಚನ ಅಂತಾರೆ, ಎಷ್ಟು ಧ್ಯಾನ ಮಾಡ್ತಾರೆ, ಎಷ್ಟು ಸೇವೆ ಮಾಡ್ತಾರೆ. ಅಷ್ಟು ನನಗೆ ಮಾಡಲಿಕ್ಕಾಗಲ್ಲ, ಅಲ್ಲಿ ಒದ್ದಾಡಬೇಕು. ಸಾಧನೆಯ ಮಾರ್ಗದಲ್ಲಿ ನಮಗಿಂತ ಜಾಸ್ತಿ ಮಾಡೋರನ್ನ ದೊಡ್ಡವರನ್ನು ನೋಡ್ಬೇಕು. ಶ್ರೀಮಂತಿಕೆಯಲ್ಲಿ ಆರಾಮಾಗಿ 2 ಹೊತ್ತು ಊಟ ಮಾಡ್ತೇವೆ, ಸುಖವಾಗಿದ್ದೇವೆ, ಇಂದ್ರಿಯಗಳಲ್ಲಿ ಬುದ್ಧಿ ಶಕ್ತಿ ಕುಟುಂಬ ಎಷ್ಟು ಚೆನ್ನಾಗಿದ್ದೇವೆ. ಇಷ್ಟು ಅನುಕೂಲತೆ ಪಾಪ ಆ ಭಿಕ್ಷುಗಾರರಿಗಿಲ್ಲಲ್ಲ. ಎಷ್ಟು ಜನ ಜಗತ್ತಿನಲ್ಲಿ ಪಾಪ ರೋಡಲ್ಲಿ ಭಿಕ್ಷೆ ಬೇಡ್ತಾರೆ, ಅಂಗವಿಕಲರಿದ್ದಾರೆ. ಆ ಪರಿಸ್ಥಿತಿ ದೇವರು ನನಗೆ ಕೊಟ್ಟಿಲ್ಲಲ್ಲ. ಅವರು ಮುಂದೆ ಎಷ್ಟು ದೊಡ್ಡ ಶ್ರೀಮಂತರಾಗುತ್ತೇವೆ ಯೋಚನೆ ಮಾಡಿ. ಶ್ರೀಮಂತಿಕೆಯಲ್ಲಿ ಕೆಳಗಿನವರನ್ನು ನೋಡಿ, ಸಾಧನೆಯಲ್ಲಿ ಮೇಲಿನವರನ್ನು ನೋಡಿ. ಸಾಧನೆ ಹೆಚ್ಚಾಗುತ್ತದೆ, ಇದ್ದದ್ದರಲ್ಲಿ ಅಲಂಬುದ್ಧಿ ಬಂದು ಭಗವಂತನಲ್ಲಿ ಭಕ್ತಿ ಬರುತ್ತದೆ. ಆದ್ದರಿಂದ ಅದನ್ನು ರಾಯರ ಜೀವನ, ರಾಯರ ಬಡತನದಿಂದ ನಾವು ತಿಳಿಯಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಇಷ್ಟು ಕಲ್ಪವೃಕ್ಷ ಕಾಮಧೇನುಗಳು ಬೇಡಿದ್ದನ್ನೆಲ್ಲ ಕೊಡ್ತಾರೆ. ಆದರೆ ರಾಯರ ಜೀವನದಲ್ಲಿ ಎಷ್ಟು ಬಡತನ, ನಾಳೆ ಎಷ್ಟೇ ಬಡತನ ಬಂದರೂ ಸಾಮಾನ್ಯವಾಗಿ ನಾವೆಲ್ಲ ಫೇಲ್ ಆಗೋದು ಯಾವಾಗ ಅಂದರೆ ಬಡತನ ಇದ್ದಾಗ. ಬಡತನದಿಂದ ಧರ್ಮಾಚರಣೆ ಬಿಟ್ಟುಬಿಡ್ತೇವೆ. ಅಯ್ಯೋ ತಿನ್ನಲಿಕ್ಕೆ ಗತಿ ಇಲ್ಲ, ತಗೊಂಡೇನು ಮಾಡೋದು ಬಿಟ್ಟುಬಿಡ್ತೇವೆ. ಎಷ್ಟೇ ಬಡತನ ಇದ್ದರೂ ನಾ ಹೇಳೋದಲ್ಲ, ದೇವರು ಧರ್ಮಶಾಸ್ತ್ರಗಳ ಮೇಲೆ ವಿಶ್ವಾಸ ಕಳೆದುಕೊಳ್ಳಬಾರದು. ಅದು ರಾಯರ ಜೀವನದಿಂದ ನಾವು ತಿಳಿಯಬೇಕು ಎಂಬ ಸಂದೇಶವನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಅನೇಕ ಮಾತುಗಳಿವೆ. ಇದರ ಜೊತೆಗೆ ಇವತ್ತು ಇನ್ನೊಂದು ವಿಷಯ ತಿಳಿಸೋದು ಒಂದು ನೋಡಿ. ರಾಘವೇಂದ್ರ ಸ್ವಾಮಿಗಳು ರಾಮೇಶ್ವರಕ್ಕೆ ಹೋದಾಗ ರಾಯರು ಮಾಡಿದ ಪ್ರವಚನವನ್ನು ನಾನು ಹೇಳ್ತೇನೆ. ಇದು ನನ್ನ ಪ್ರವಚನ ಅಲ್ಲ. ರಾಮೇಶ್ವರಕ್ಕೆ ಹೋದಾಗ ರಾಯರು ಮಾಡಿದ ಪ್ರವಚನ, ನಿಜವಾದ ಕಥೆ ಏನು ಅದನ್ನು ತಿಳಿಯಬೇಕು ಅಂತ. ಇದನ್ನು ಪದ್ಮಪುರಾಣದ ಉತ್ತರಾಖಂಡದ ಪ್ರಮಾಣಗಳನ್ನು ಕೊಟ್ಟು ರಾಘವೇಂದ್ರ ವಿಜಯದಲ್ಲಿ ಅನೇಕ ಕಾವ್ಯಗಳಲ್ಲಿ ಹೇಳ್ತಾರೆ. ಈ ತಮಿಳುನಾಡಿನ ಸಂಚಾರ ಕ್ರಮೇಣ ರಾಘವೇಂದ್ರ ಸ್ವಾಮಿಗಳು ರಾಮೇಶ್ವರಕ್ಕೆ ಬರ್ತಾರಲ್ಲ, ಆಗ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಭಕ್ತರಿಗೂ ಆಶೀರ್ವಚನ, ಅನುಗ್ರಹ ಸಂದೇಶ. ಆವಾಗ ರಾಯರು ಹೇಳಿದ ಒಂದು ಮಾತು ಸ್ಪಷ್ಟವಾಗಿ, ಜಗತ್ತಿನಲ್ಲಿ ಒಂದು ಪ್ರಸಿದ್ಧಿ ಇದೆ. ಏನು? ರಾಮೇಶ್ವರದ ಆ ಲಿಂಗ, ರಾಮೇಶ್ವರ ಶಿವದೇವರು. ಯಾತಕ್ಕೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ರಾಮದೇವರು ಅಂದರೆ, ರಾಮದೇವರಿಗೆ ಪಾಪ ಬ್ರಹ್ಮಹತ್ಯೆ ಬಂದಿತ್ತು. ರಾಮದೇವರ ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ರಾಮೇಶ್ವರದಲ್ಲಿ. ಜಗತ್ತಿನಲ್ಲಿ ಪ್ರಸಿದ್ಧಿ ಇರೋ ಕಥೆ ಇದೇನೆ. ರಾವಣನನ್ನು ಸಂಹಾರ ಮಾಡಿದ ರಾಮ, ರಾವಣ ಬ್ರಾಹ್ಮಣ. ರಾವಣನನ್ನು ಕೊಂದದ್ದಕ್ಕಾಗಿ, ಬ್ರಾಹ್ಮಣನನ್ನು ಕೊಂದದ್ದಕ್ಕಾಗಿ ಬ್ರಹ್ಮಹತ್ಯೆ ಬಂತು ರಾಮನಿಗೆ. ಅದಕ್ಕಾಗಿ
ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ. ರಾಯರಂತಾರೆ ಎಷ್ಟು ತಪ್ಪು ತಿಳುವಳಿಕೆ. ಪ್ರಮಾಣಗಳನ್ನು ನೋಡ್ರಿ, ಇತಿಹಾಸ ನೋಡ್ರಿ, ಅಥವಾ ಕಾಲಮಾನಗಳನ್ನು ನೋಡ್ರಿ. ರಾಘವೇಂದ್ರ ಸ್ವಾಮಿಗಳು ಮಾಡಿದ ಪ್ರವಚನ ಇದು. ರಾವಣನಿಗೆ ಕೊಂದದ್ದರಿಂದ ರಾಮನಿಗೆ ಬ್ರಹ್ಮಹತ್ಯೆ ಬರುವ ಪ್ರಶ್ನೆನೇ ಇಲ್ಲ. ರಾಮ ಕಟ್ಟಿದ ಸೇತುವೆ ನೋಡಿದ್ರೇನೆ ಬ್ರಹ್ಮಹತ್ಯೆ ಪರಿಹಾರ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ. ನ್ಯಾಯಾಮೃತದಲ್ಲಿ ವ್ಯಾಸರಾಜರು ಈ ಮಾತನ್ನು ಕೋಟ್ ಮಾಡ್ತಾರೆ. ರಾಮದೇವರು ಕಟ್ಟಿದ ಜಡವಾದ ಆ ಬ್ರಿಡ್ಜ್ ನೋಡಿದ್ರೆ ಸಾಕು, ಸೇತುವೆ ದರ್ಶನ ಮಾಡಿದ್ರೆ ಸಾಕು, ಬ್ರಹ್ಮಹತ್ಯಾದಿ ಸಕಲ ದೋಷಗಳ ಪರಿಹಾರ. ರಾಮನಾಮಸ್ಮರಣೆಯಿಂದ ಸಕಲ ದೋಷಗಳ ಪರಿಹಾರ. ಸ್ವಯಂ ಶಿವದೇವರು ಪಾರ್ವತಿಗೆ ಉಪದೇಶ ಮಾಡ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ. ರಾಮನಾಮ ವರಾನನೆ ಪಾರ್ವತಿಗೆ ಶಿವದೇವರು ಹೇಳಿದ ಮಂತ್ರ ಇದು. ರಾಮನಿಗೆ ಏನು ಬ್ರಹ್ಮಹತ್ಯೆ ಬರೋದಿದೆ? ಯಾವ ವಿಧಿ ನಿಯಮಗಳ, ಪುಣ್ಯ ಪಾಪಗಳ, ದೋಷಗಳ ಲವಲೇಶದ ಸಂಬಂಧವೂ ಸರ್ವೋತ್ತಮನಾದ ರಾಮನಿಗಿಲ್ಲ. ರಾಘವೇಂದ್ರ ಸ್ವಾಮಿಗಳಂತಾರೆ. ಹೋಗಲಿ, ರಾವಣನನ್ನು ಕೊಂದದ್ದಕ್ಕೆ ಬ್ರಹ್ಮಹತ್ಯೆ ಬರೋ ಪ್ರಶ್ನೆನೂ ಇಲ್ಲ. ಸಾತ್ವಿಕ ಬ್ರಾಹ್ಮಣನನ್ನು ಕೊಂದರೆ ಬ್ರಹ್ಮಹತ್ಯೆ ಅನ್ನಬೇಕು. ರಾವಣ ಬ್ರಾಹ್ಮಣನಾದರೂ ಮಹಾಲೋಕಕಂಟಕ, ಪರಮ ಪಾಪಿಷ್ಟ, ದುಷ್ಟ, ದೇವರೇ ಸಂಹಾರ ಮಾಡಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಅದು ಭಗವಂತನ ಸಂಕಲ್ಪವೂ ಇದೆ. ಪಾಪಿಷ್ಟರಾದವರನ್ನು ಕೊಂದ್ರೆ ಅದು ಬ್ರಹ್ಮಹತ್ಯೆ ಅಲ್ಲ. ಅಪರಾಧಿಗಳನ್ನ ಕೊಂದ್ರೆ ಹೆಂಗಸು ಕಳ್ಳನ ಕೊಂದಾನುಮ್ಯ. ಕನಕದಾಸರಂತಾರೆ ದಶಾವತಾರದ ವರ್ಣನೆ ಮಾಡುವಾಗಲ್ಲಿ, ದೇವಿ ನಮ್ಮ ದ್ಯಾವರು ಬಂದಾರೆ, ಬನ್ನೀರೆ ನೋಡ ಬನ್ನೀರೆ. ಚಿನ್ನದ ಕಣ್ಣವನ ಕೊಂದಾನುಮ್ಯ. ಚಿನ್ನದ ಕಣ್ಣವನು, ಚಿನ್ನದ ಕಣ್ಣವನು ಹಿರಣ್ಯಾಕ್ಷ. ಅಕ್ಷ ಅಂದ್ರೆ ಕಣ್ಣು, ಹಿರಣ್ಯಾಕ್ಷ. ಚಿನ್ನದ ಕಣ್ಣವನ ಕೊಂದಾನುಮ್ಯ. ವರಾವತಾರ ಹೇಳ್ತಾರೆ. ರಾಮಾವತಾರ ಹೇಳುವಾಗ ಹೆಂಗಸು ಕಳ್ಳನ ಕೊಂದಾನುಮ್ಯ. ದುಷ್ಟ ಆಡಳಿತ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಸೀತಾ ಅಪಹರಣ ಮಾಡಿದವನು, ಸೀತಾ ಕೃತಿಯ ಅಪಹರಣ ಮಾಡಿದವನು ರಾವಣ. ಅವನ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ ರಾಜರಾಜೇಶ್ವರ ರೂಪ ಭಗವಂತ. ಅಪರಾಧಿಗಳಿಗೆ ಶಿಕ್ಷೆ ಕೊಟ್ರೆ ಅದು ಬ್ರಹ್ಮಹತ್ಯೆ ಆಗುತ್ತದೇನೋ? ರಾಯರಂತಾರೆ. ಒಬ್ಬ ಬ್ರಾಹ್ಮಣನಾಗಿರ್ಬೋದು, ಮಹಾ ಅಪರಾಧ ಮಾಡಿದ, ಒಂದು ಮರ್ಡರ್ ಮಾಡಿದ, ಅವನಿಗೆ ಗಲ್ಲಿಗೇರಿಸ್ತಾರೆ, ಓ ಬ್ರಹ್ಮಹತ್ಯೆ ಅಂತ ಯಾರು ಅನ್ನಲ್ಲ. ಅಪರಾಧಿಗಳನ್ನು ಗಲ್ಲಿಗೇರಿಸಿದ್ರೆ ಬ್ರಹ್ಮಹತ್ಯೆ ಅಂತಾರೇನೋ? ಹಾಗೆ ಮಹಾದುಷ್ಟನಾದ, ಲೋಕಕಂಟಕನಾದ, ಹೆಣ್ಣನ್ನ ಅಪಹರಣ ಮಾಡಿದ ರಾವಣನನ್ನು ಕೊಂದ್ರೆ ಎಲ್ಲಿ ಬ್ರಹ್ಮಹತ್ಯೆ ಬರೋ? ದೇವರಿಗೆ ಮೊದಲು ಪುಣ್ಯ ಪಾಪಗಳ ಸಂಬಂಧ ಇಲ್ಲ. ರಾವಣ ದುಷ್ಟ, ಅವನನ್ನು ಕೊಂದ್ರೆ ಬ್ರಹ್ಮಹತ್ಯೆ ಬರೋ ಪ್ರಶ್ನೆನೂ ಇಲ್ಲ. ಹೋಗ್ಲಿ, ರಾಯರು ಕೊನೆಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ರಾವಣನನ್ನು ಕೊಂದ ಮೇಲೆ ಶಿವಲಿಂಗದ ಪ್ರತಿಷ್ಠಾಪನೆ ಅಲ್ಲೇ ಅಲ್ಲ. ನೀವು ಇತಿಹಾಸವನ್ನು ನೋಡ್ರಿ. ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ರಾವಣನ ಸಂಹಾರಕ್ಕಿಂತ ಮುಂಚೆನೆ. ರಾವಣನನ್ನು ಕೊಂದ ಮೇಲೆ ಬ್ರಹ್ಮಹತ್ಯೆ ಬಂತು ರಾಮದೇವರಿಗೆ. ಆ ಪರಿಹಾರಕ್ಕೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲ. ರಾವಣನ ಸಂಹಾರಕ್ಕಿಂತ ಮುಂಚೆನೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ. ರುದ್ರದೇವರಿಗೆ ಬ್ರಹ್ಮಹತ್ಯೆಯ ಭಯ. ನಿಜವಾದ ವಿಚಾರ ಏನು ಅದನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಇಂದ್ರದೇವರಿಗೆ ಹೇಗೆ ಬ್ರಹ್ಮಹತ್ಯೆಯ ಭಯವೋ, ರುದ್ರದೇವರು ಕೂಡ ಬ್ರಾಹ್ಮಣ ರಾಕ್ಷಸರನ್ನ ಸಂಹಾರ ಮಾಡಿದಾಗ ಅವರಿಗೆ ಬ್ರಹ್ಮಹತ್ಯೆ ಭಯ. ಏನು ಮಾಡಬೇಕು? ನಂಗೆ ಬ್ರಹ್ಮಹತ್ಯೆ ಬಂದರೆ ರುದ್ರದೇವರು ದೇವರಿಗೆ ಪ್ರಾರ್ಥನೆ ಮಾಡಿ, ಸ್ವಾಮಿ ನೀ ನನ್ನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡು ರಾಮೇಶ್ವರದಲ್ಲಿ. ನೀ ಕಟ್ಟಿದ ಸೇತುವೆಯ ದರ್ಶನ ಮಾಡ್ತಾ ಕೂಡ್ತೇನೆ, ನನಗೆ ಯಾವ ಬ್ರಹ್ಮಹತ್ಯೆಯ ಪಾಪ ಲೇಪವಾಗೋದಿಲ್ಲ. ನನ್ನ ಅಂದರೆ ಬ್ರಹ್ಮಹತ್ಯೆಯ ಲೇಪ ನನಗಾಗಬಾರದು. ಜೊತೆಗೆ ನೀ ರಾಮದೇವರು ಪ್ರತಿಷ್ಠಾಪನೆ ಮಾಡಿದರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋಜನ. ರಾಮದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಜಗತ್ತಿನ ಜನ ಎಲ್ಲ ನನಗೆ ಆದರ ಗೌರವ ಪೂಜೆಯನ್ನು ಸಲ್ಲಿಸ್ತಾರೆ. ದೊಡ್ಡವರು ಏನು ಮಾಡ್ತಾರೆ ಅದೆಲ್ಲ ಮಾಡ್ತಾ ಹೋಗ್ತಾರೆ ಜನ ಅಂಥೇಳಿ. ಆ ರೀತಿ ಸಮುದ್ರದ ದಂಡಿಗೆ ಒಬ್ಬ ಬಂದ ಸ್ನಾನಕ್ಕೆ, ಪಾಪ ಒಬ್ಬರು ಆಚಾರ್ಯರು. ಬೆಳ್ಳಿ ತಮಗಿ ಇತ್ತು. ಏನು ಮಾಡಬೇಕು ಬೆಳ್ಳಿ ತಮಗಿ? ಅದು ಪಾಪ ಸಮುದ್ರ ದಂಡೆಯಲ್ಲಿ ಮರಳಿನಲ್ಲಿ ಮುಚ್ಚಿದ, ಮರಳು ಗುಡ್ಡೆ ಮಾಡಿದ. ಅದು ಗೊತ್ತಾಗಬೇಕು ಅಂತ ಒಂದು ಶಿವಲಿಂಗ ಮಾಡಿದ ಪಾಪ. ಅದನ್ನೇ ಬೆಳ್ಳಿ ತಮಗಿ ಮುಚ್ಚಿಬಿಟ್ಟು ಮರಳಿನಿಂದ ಒಂದು ಶಿವಲಿಂಗ ಮಾಡಿದ. ಅವನ ಸ್ನಾನಕ್ಕೆ ಹೋದ. ಆಮೇಲೆ ಬೇರೆಯವರು ಬಂದರು, ಇಲ್ಲಿ ಲಿಂಗ ಮಾಡೇನೆ ಸ್ನಾನ ಮಾಡಬೇಕು ಅಂತ ಕಾಣಿಸ್ತದೆ. ಇನ್ನೊಬ್ಬ ಒಂದು ಲಿಂಗ ಮಾಡಿದ, ಪಕ್ಕದಲ್ಲಿ ಇನ್ನೊಬ್ಬ ಒಂದು 100 ಲಿಂಗ ಆಯಿತು. ಆಚಾರ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಈ ತಮಗಿ ಯಾವ ಲಿಂಗದಲ್ಲಿದೆ ಗೋವಿಂದ.
ಯದ್ಯದಾಚರತಿ ಶ್ರೇಷ್ಠ. ಒಬ್ರು ಏನು ದೊಡ್ಡವರು ಮಾಡ್ತಾರೆ ಅದೇ ಮುಂದುವರಿತಾ ಹೋಗ್ತದೆ. ಹಾಗೆ ಶಿವದೇವರಂತಾರೆ ಈ ಮಾತನ್ನ, ನೀನು ಬಂದು ನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಂತೆ ನಾಟಕ ಮಾಡಿದರೆ ಜಗತ್ತಿನ ಜನ ಎಲ್ಲ ಪೂಜೆ ಮಾಡ್ತಾರೆ ಸ್ವಾಮಿ ನನ್ನ ಬ್ರಹ್ಮ. ಆದ್ದರಿಂದ ಶಿವದೇವರಿಗೆ ಎಲ್ಲಿಯ ಬ್ರಹ್ಮಹತ್ಯೆ ಅಂದರೆ ಬ್ರಹ್ಮದೇವರ 5ನೇ ತಲೆಯನ್ನು ಕತ್ತರಿಸಿದ್ದಿರಲ್ಲ ಆ ಬ್ರಹ್ಮಹತ್ಯೆ. ಆ ಬ್ರಹ್ಮಹತ್ಯೆ ಪರಿಹಾರಕ್ಕಾಗಿ ನೀ ಕಟ್ಟಿದ ಸೇತುವೆಯ ದರ್ಶನ ಮಾಡ್ತಾ ಇದ್ರೆ ಬ್ರಹ್ಮಹತ್ಯೆ ಪರಿಹಾರ ನೀ ಪ್ರತಿಷ್ಠಾಪನೆ ಮಾಡು. ಶಿವದೇವರ ಪ್ರಾರ್ಥನೆಯ ಮೇರೆಗೆ ರಾಮೇಶ್ವರದಲ್ಲಿ ಆ ರಾಮದೇವರು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ರಾವಣನ ಸಂಹಾರಕ್ಕಿಂತ ಮುಂಚೆನೆ. ಯಾಕೆ ಈ ಮಾತನ್ನು ಹೇಳ್ತಾರೆ ರಾಯರು ಅಂದ್ರೆ ಒಂದು ಮಾತು ಬರೀತಾರೆ, ಮಿಥ್ಯಾಜ್ಞಾನ ಅನರ್ಥದ. ತಪ್ಪು ತಿಳುವಳಿಕೆ ದೊಡ್ಡ ಅನರ್ಥಕ್ಕೆ ಕಾರಣ. ಯಾವಾಗಲೂ ಕೂಡ ಸಣ್ಣ ಪುಟ್ಟ ಪದಾರ್ಥಗಳನ್ನು ತಪ್ಪು ತಿಳಿದ್ರೆ ಅನರ್ಥ. ಇನ್ನು ದೇವತೆಗಳ ಬಗ್ಗೆ, ಭಗವಂತನ ಬಗ್ಗೆ, ಸೀತೆಯ ಪಾತ್ರ, ದ್ರೌಪದಿಯ ಪಾತ್ರದ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಮಹಾ ಅನರ್ಥ ಆಗುತ್ತದೆ. ಹುಷಾರಂತ ಸರ್ವತಃ ಹಾಗೆ ತಿಳಿಯಬಾರದು ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾರೆ. ಅದಕ್ಕಾಗಿ ರಾಮದೇವರಿಗೆ ಯಾವುದೇ ವಿಧವಾಗಿರತಕ್ಕಂಥ ಬ್ರಹ್ಮಹತ್ಯೆ ಇಲ್ಲ ಎಂಬ ಅನೇಕ ಮಾತುಗಳನ್ನು ಬಹಳ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳು ರಾಮೇಶ್ವರಕ್ಕೆ ಹೋದಾಗ ಆ ಪ್ರವಚನವನ್ನು ಮಾಡಿಕೊಡ್ತಾರೆ. ಈ ರೀತಿ ರಾಯರ ಜೀವನದಲ್ಲಿ ನಡೆದಿರತಕ್ಕಂಥ ಎಷ್ಟು ಪ್ರಧಾನವಾದ ಆ ಘಟ್ಟಗಳು ನೋಡಿ ಎಂತಹ ಒಂದು ಔದಾರ್ಯ ಮಹಾನುಭಾವರಿಗೆ. ಅನೇಕ ಮಾತುಗಳಿದೆ ರಾಯರ ಜೀವನದಲ್ಲಿ ನಾವು ತಿಳಿಯಬೇಕಾದದ್ದು ಅಂತಂದರೆ ಅನೇಕ ಮಾತುಗಳಿದೆ. ಬಿದರಳ್ಳಿ ಶ್ರೀನಿವಾಸಾಚಾರ್ಯರು ಅವರ ಗ್ರಂಥ ನೋಡಿ ಸಂತೋಷಪಟ್ಟು ಶ್ರೀನಿವಾಸ ತೀರ್ಥರು ಅಂತ ಪದವಿ ಕೊಟ್ಟು, ಗೃಹಸ್ಥರಾದರೂ ನೀವು ತೀರ್ಥರು ಅಂತ ಕರೆಸಿಕೊಳ್ಬೇಕು ಅಂತ ಅನುಗ್ರಹ ಮಾಡ್ತಾರೆ ಶ್ರೀನಿವಾಸ ತೀರ್ಥರಿಗೆ. ಸುಧೀಂದ್ರ ತೀರ್ಥರು ರಾಯರಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟಿರ್ತಾರೆ, ಯಾದವೇಂದ್ರರು ಅಂತ ಕರೀತಾರೆ ಅವರಿಗೆ. ಸುಧೀಂದ್ರ ತೀರ್ಥರ ಬೃಂದಾವನ ಪ್ರವೇಶ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಉತ್ತರಾಧಿಕಾರಿಗಳಾದರು. ಆಮೇಲೆ ಯಾದವೇಂದ್ರರು ಕೆಲವು ಜನ ಎಲ್ಲ ಕರ್ಕೊಂಡ್ಬಂದರು. ನೀವೇ ದೊಡ್ಡ ಸ್ವಾಮಿಗಳ್ರಿ, ನೀವು ಬರಬೇಕು ಸಂಸ್ಥಾನಕ್ಕೆ. ಅವರು ಕೂತು ಬಿಟ್ಟಾರೆ ನೋಡ್ರೆ, ಕಿವಿ ಚುಚ್ಚೋರು ಯಾವಾಗಲೂ ಇದ್ದೇ ಇರ್ತಾರೆ ಪಾಪ. ಆ ರೀತಿ ಅವ್ರಿಗೆ ಕರ್ಕೊಂಬಂದರು. ಯಾದವಾರಿಯರು ಬಂದಾಕ್ಷಣಕ್ಕೆ ಆ ಯಾದವೇಂದ್ರರು ಅಂತ ಕರೀತಾರೆ. ಆ ಕಡೆ ಇದೆ ಆಂಧ್ರ ಹತ್ತಿರ ಅವರು ಯಾದವೇಂದ್ರರ ಬೃಂದಾವನ. ಮಹಾಜ್ಞಾನಿಗಳು ಯಾದವೇಂದ್ರರು ಕೂಡ. ನಮಗಿಂತಲೂ ನೀವು ಆಶ್ರಮದ ಜ್ಯೇಷ್ಠರು. ಅತ್ಯಂತ ಆದರ ಗೌರವಗಳಿಂದ ಅವರನ್ನು ಕಂಡು ಅವಶ್ಯವಾಗಿ ನೀವು ಸಂಸ್ಥಾನವನ್ನು ಆಳಬೇಕು, ಆಮೇಲೆ ನಾವು ಮುಂದುವರಿಯುತ್ತೇವೆ ಅಂತ ರಾಯರು ಹೇಳ್ತಾರೆ. ಎಷ್ಟು ಪ್ರಾಮಾಣಿಕವಾಗಿ ಇವರ ಪ್ರಾಮಾಣಿಕತೆ ನೋಡಿ, ಔದಾರ್ಯ ನೋಡಿ ಸಂತುಷ್ಟರಾಗಿ ಯಾದವೇಂದ್ರರು ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ ರಾಯರಿಗೆ. ನಮ್ಮ ಹೆಸರು ಯಾದವೇಂದ್ರರು, ನಿಮ್ಮ ಹೆಸರು ರಾಘವೇಂದ್ರರು. ಗುರುಗಳಿಟ್ಟ ಹೆಸರಲ್ವಾ? ಭಾಳ ಜನಕ್ಕೆ ರಾಘವೇಂದ್ರ ಅಂದ್ರೆ ಏನು ಅಂತ ಗೊತ್ತಿರಲ್ರಿ. ರಾಘವೇಂದ್ರ ಅಂದರೆ ಬೇರೆ ಏನೂ ಅಲ್ಲ, ರಾಮದೇವರ ಹೆಸರದು. ರಘುಕುಲದ ಇಂದ್ರ ರಾಘವೇಂದ್ರ, ರಘುಕುಲದ ಸ್ವಾಮಿ ರಾಮದೇವರ ಹೆಸರೇ ಅದು. ರಾಮ ಅಂತ ಅರ್ಥ ರಾಘವೇಂದ್ರ ಎಂಬ ಶಬ್ದಕ್ಕೆ. ಯಾದವೇಂದ್ರರಂತ ನಾನು ಯಾದವೇಂದ್ರ, ಯದುಕುಲದ ಇಂದ್ರ ಸ್ವಾಮಿ ಕೃಷ್ಣನ ಹೆಸರದು. ನಾನು ಕೃಷ್ಣ, ನೀವು ರಾಮ ಇದ್ದ ಹಾಗೆ. ಕೃಷ್ಣ ಎಂದು ರಾಜ್ಯ ಆಳಿಲ್ಲ, ರಾಮನೇ ರಾಜ್ಯನ ಆಳಿದ್ದು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಸಂಸ್ಥಾನದಲ್ಲಿ ಮುಂದುವರಿಯಲ್ಲ, ನಾವು ಪಾಠ ಪ್ರವಚನ ಗ್ರಂಥ ರಚನೆ ಮಾಡ್ತಾ ತಪಸ್ಸು ಮಾಡ್ತೇವೆ. ನೀವೇ ಸಂಸ್ಥಾನದಲ್ಲಿ ಮುಂದುವರಿಬೇಕು. ನೀವು ರಾಘವೇಂದ್ರರು ರಾಮ ರಾಜ್ಯ ಆಳಿದ್ದು ಹೊರತು ಕೃಷ್ಣ ರಾಜ್ಯ ಆಳೇ ಇಲ್ಲ. ಅವನು ಕೃಷ್ಣ ಬರೀ ಕಿಂಗ್ ಮೇಕರ್ ಅಷ್ಟೇ, ಹೌದೋ ಇಲ್ಲ? ಆದ್ದರಿಂದ ನೀವೇ ಸಂಸ್ಥಾನದಲ್ಲಿ ಮುಂದುವರಿಯಬೇಕು. ನೋಡಿ, ರಾಯರ ಆ ಪ್ರಾಮಾಣಿಕತೆ ಔದಾರ್ಯ ನೋಡಿ ಆ ಜ್ಯೇಷ್ಠ ಯತಿಗಳು ಯಾದವೇಂದ್ರರು ಮನಪೂರ್ವಕವಾಗಿ ಇವರನ್ನು ಹಾರೈಸ್ತಾ ಆ ಸಂಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದಾರೆ ಅಂತ ನಾವು ಕಥೆಯನ್ನು ಕೇಳುತ್ತೇವೆ. ಹೀಗೆ ಅನೇಕ ಮಾತುಗಳು. ಆದ್ದರಿಂದ ಅನೇಕ ಚರಿತ್ರೆಯನ್ನು, ಕಥೆಗಳನ್ನು ಕೇಳುತ್ತೇವೆ. ವಿಶೇಷವಾಗಿ ಎಷ್ಟೆಷ್ಟೋ ಕಥೆಗಳು ರಾಯರ ಜೀವನದಲ್ಲಿ ನೋಡ್ತೇವೋ ಇಲ್ಲ. ಸೀಕರ್ಣಿ ಕೊಳಗದಲ್ಲಿ ಮುಳುಗಿದ ದೇಸಾಯರ ಮಗನನ್ನು ರಾಯರು ವಿಶೇಷವಾಗಿ ಅಲ್ಲಿ ಅಂದರೆ ಸತ್ತ ಮಗುವನ್ನು ಬದುಕಿಸಿದ್ದಾರೆ ಅಂದರೆ ಅರ್ಥ ಆ ಗುರುಗಳನ್ನು ನಂಬಿ ನಡೆದಾಗ ಎಲ್ಲವೂ ಸಾಧ್ಯ ಎಂಬ ಮಾತು ತಿಳಿದು ಬರುತ್ತದೆ. ನಮ್ಮನ್ನು ಈ ವಿಷಯ ಪದಾರ್ಥಗಳೆಂಬ ಶೀಕರಣಿಯ ಕೊಳಗ, ಅದು ಬೇಕು, ಇದು ಬೇಕು, ಬೇಕುಗಳು, ಎಷ್ಟು ರುಚಿ ಪದಾರ್ಥಗಳು. ಈ ವ್ರತ ಬೇರೆ, ಆದರೆ ಬೋಂಡಾ ತಿನ್ನಬೇಕು ಅಂತ ಅನ್ನಿಸ್ತದೆ, ಖಾರ ಬೇಕು, ಹುಳಿ ಬೇಕು. ವಿಷಯ ಪದಾರ್ಥಗಳ ಕೊಳಗದಲ್ಲಿ ಮುಳುಗಿದ್ದೇವೆ ನಾವು. ಅದರಿಂದ ನಮ್ಮನ್ನು ಮೇಲೆತ್ತಿ ಉದ್ಧಾರ ಮಾಡಿ ರಾಯರಿಗೆ ನಾವು ಅಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಭಕ್ತಿಯ ಪ್ರಾರ್ಥನೆಯನ್ನು
ಇದರ ಜೊತೆಗೆ ರಾಯರ ಪೂರ್ವಾಶ್ರಮದಲ್ಲಿ ಇನ್ನೊಂದು ಕಥೆ ಕೇಳಿದೆ. ರಾಯರ ಆ ಮಹಿಮೆಗಳಿಂದ ಒಂದೊಂದು ತತ್ವವನ್ನು ತಿಳಿಯಬೇಕಷ್ಟೇ. ಏನು ಅಂದರೆ, ರಾಯರು ಮಂತ್ರೋಚ್ಚಾರಣೆ ಮಾಡಿದರೆ ಏನೋ ಪಾಪ ಇವನು ವೆಂಕಣ್ಣ ಯಾವುದೋ ಶ್ರೀಮಂತರ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ, 100 ಜನ ಬ್ರಾಹ್ಮಣರು ಬರ್ತಾರೆ, ಗಂಧ ಬೇಕು, ಗಂಧ ತೈಲಿಕ್ಕೆ ಹಚ್ಚಿಬಿಟ್ರು. ಅವರು ಭಕ್ತಿಯಿಂದ ಋಗ್ವೇದ ಮಂತ್ರ ಪಠನೆ ಮಾಡ್ತಾ ಅಗ್ನಿ ಸೂಕ್ತ ಹೇಳಿದರು. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಅಗ್ನಿ ಸೂಕ್ತ ಹೇಳಿ ಗಂಧ ತೈದರೆ ಅಗ್ನಿಯ ಸನ್ನಿಧಾನವೇ ಬಂದು ಹೋಗಿದೆ. ಗಂಧದಲ್ಲಿ ಗಂಧ ಹಚ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ, ಒದ್ದಾಡ್ತಾ ಇದ್ದಾರೆ ಎಲ್ಲ ಪಂಡಿತರು ಕೂಡ. ಯಾರು ಗಂಧ ತೈದಿದ್ದು? ಆ ವೆಂಕಣ್ಣನೇ ಕರ್ಕೊಂಬನ್ರಿ ಅಂದರು. ಯಾಕೆ ಉರಿತಾ ಇದೆ? ಏನಿಲ್ಲ, ಅಗ್ನಿ ಸೂಕ್ತ ಹೇಳಿದೆ, ಗೊತ್ತಾಗಿಲ್ಲ ಪಾಪ, ಸಾರಿ ಅಂದ್ರೆ ಅವರು. ಮತ್ತೆ ವರುಣ ಸೂಕ್ತ ಹೇಳಿ ಗಂಧ ತೈದ್ರೆ ಎಲ್ಲರಿಗೂ ತಂಪಾಯಿತಂತ, ಉರಿಯೋದು ಕಡಿಮೆ ಆಯಿತು ಅಂತ. ಅರ್ಚಕಸ್ಯ ತಪೋಬಲಾತ್ ಅಂತ ಒಂದು ಮಾತದಲ್ಲಿ, ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಭಕ್ತಿ ಶ್ರದ್ಧೆಯಿಂದ ಅನುಸಂಧಾನ ಪೂರ್ವಕವಾಗಿ ಆ ಪೂಜಕರು ಅರ್ಚಕರು ಪೂಜೆ ಮಾಡಿದರೆ ಪ್ರತಿಮೆಯಲ್ಲಿ ಆಟೋಮೆಟಿಕ್ ಆಗಿ ಒಂದು ಸನ್ನಿಧಾನ ಬರುತ್ತದಂತ. ಆ ಶ್ರದ್ಧೆ, ಭಕ್ತಿ, ವಿಶ್ವಾಸ, ಅನುಸಂಧಾನ ಇರಬೇಕು ಅರ್ಚಕರಾದವರಿಗೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಜೀವನದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಆ ವೆಂಕಣ್ಣನಿಗೆ ಅನುಗ್ರಹ ಮಾಡಿರತಕ್ಕಂಥ ವಿಚಾರ ಕೇಳಿದ್ದೇವೆ. ಅನೇಕ ರೀತಿಯ ಅನುಗ್ರಹವನ್ನು ನಾವು ಚಿಂತನೆ ಮಾಡಬೇಕು. ಇದರ ಜೊತೆಗೆ ಕೊನೆಯ ಸಂದರ್ಭದಲ್ಲಿ ಒಂದು ಮಾತು, ರಾಘವೇಂದ್ರ ಸ್ವಾಮಿಗಳ ಅನೇಕ ಚರಿತ್ರೆಯಲ್ಲಿ ಕೊನೆಯ ಸಂದರ್ಭ ನಡೆದಿರತಕ್ಕಂಥ ಒಂದು ಘಟನೆ. ರಾಘವೇಂದ್ರ ವಿಜಯ ಎಲ್ಲ ಕಡೆಗೂ ಅದನ್ನು ರಾಘವೇಂದ್ರ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ರಾಯರ ಅನೇಕ ಮಹಿಮೆಗಳಿದೆ. ಇದಕ್ಕೆಲ್ಲ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ. ಎಲ್ಲ ಈ ರಾಯರ ವ್ಯಕ್ತಿತ್ವ, ಈ ರಾಯರಿಗೆ ಈ ಮಹಿಮೆ, ಈ ವೈಭವ ಯಾತಕ್ಕೆ ಬಂದದ್ದು? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ. ಅಪ್ಪಣ್ಣಾಚಾರ್ಯ ಹೇಳೋ ಮಾತು ನೋಡಿ ರಾಘವೇಂದ್ರ ಸ್ತೋತ್ರದಲ್ಲಿ. ಭಕ್ತಿಯ ಭಗವಂತನ ಪಾದ ಸೇವೆ ಇದೆಯಲ್ಲ, ದೇವರನ್ನು ಅವರು ನಂಬಿ ನಡೆದಿದ್ದಾರಲ್ಲ, ಅದಕ್ಕಾಗಿ ಇದೆಲ್ಲವೂ ಅನಾಯಾಸೇನ ಆಗುತ್ತದೆ. ಪದ್ಮನಾಭ ತೀರ್ಥರ ಬಗ್ಗೆ ಜಯತೀರ್ಥರು ಈ ಮಾತನ್ನೇ ಹೇಳ್ತಾರೆ. ತತ್ವಪ್ರಕಾಶಿಕೆಯ ಮಂಗಳಾಚರಣೆಯಲ್ಲಿ ಪದ್ಮನಾಭ ತೀರ್ಥರ ಬಗ್ಗೆ ಹೇಳುವಾಗ, ಪದ್ಮನಾಭ ತೀರ್ಥರು ಮಹಾಪಂಡಿತರು, ಮಧ್ವಾಚಾರ್ಯರ ಹತ್ತಿರ ಬರೋಕ್ಕಿಂತ ಮುಂಚೆನೆ ಸರಸ್ವತಿ ಪುತ್ರರವರು, ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು. ಆದರೆ ಶ್ರೀಮದ್ ಆಚಾರ್ಯರ ಸೇವೆ ಮಾಡಿದ ಮೇಲೆ ಅವರಲ್ಲಿ ಇದ್ದ ವಿದ್ಯೆ ಅದು ನಿಜವಾಗಲೂ ಸದ್ವಿದ್ಯೆ ಆಯಿತು. ಅವ್ರು ಹೇಳ್ತಾರೆ ವಿಶೇಷವಾಗಿ ಏನು ಅಂದರೆ, ಅಲ್ಲಿ ಹೇಳುವಾಗ ಇದನ್ನೇ ಮಾತಾಡ್ತಾರೆ. ತತ್ವಪ್ರಕಾಶಿಕ ಮಂಗಳಾಚರಣೆಯಲ್ಲಿ ಅಂದರೆ ತಿಳಿಸಿಕೊಡ್ತಾರೆ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಬೋ ನಿಧಯೋ ಮಲಾಯ ಕೃಪಾಲವ ಪಂಕಜನಾಭ ತೀರ್ಥಾ ಕೃಪಾಲವಸ್ಯಾಮಯಿ ನಿತ್ಯಮಿ. ಒಳ್ಳೆ ವಿದ್ಯೆ ಇತ್ತು. ಆ ವಿದ್ಯೆ ಸದ್ವಿದ್ಯೆ ಆಗಬೇಕಾದ್ರೆ ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ, ಶುದ್ಧ ವಿದ್ಯಾ ಅಂತ ಆಗಬೇಕಾದ್ರೆ ಶ್ರೀಮದ್ ಆಚಾರ್ಯರ ಸೇವೆ ಮಾಡಬೇಕಾಯಿತು. ಅವ ಶುದ್ಧ ವಿದ್ಯೆ ಆಯಿತು. ಹಾಗೆ ಆ ಭಗವಂತನ ನಿಷ್ಠೆಯ ಸೇವೆಯಿಂದ ಎಲ್ಲ ಮಹಿಮೆಗಳು ಅನಾಯಾಸೇನ ಆ ಭಗವಂತನ ನಡೆಸ್ತಾನೆ. ಆ ಭಕ್ತರಲ್ಲಿ ನಿಂತು ರಾಯರಿಗೆ ಅನುಗ್ರಹ ಮಾಡಿದ್ದಾನೆ ಸ್ವಾಮಿ. ಒಂದು ಕೊನೆಗೆ ನಾವೆಲ್ಲ ಕಥೆ ಕೇಳಿದಂತೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ತಾ ಇದ್ದಾರೆ. ರಾಯರ ಹತ್ರ ಅಧ್ಯಯನ ಮಾಡಿದ ಮಹಾವಿದ್ವಾಂಸರು, ಜ್ಞಾನಿಗಳು, ತಪಸ್ವಿಗಳು, ಅಪ್ಪಣ್ಣಾಚಾರ್ಯರಿಗೆ ಆ ಸಮಾಚಾರ ಬಂತು. ಅವರು ನದಿಯ ಆಚೆಯ ದಂಡೆಗೆ ಆ ಕಡೆ ಇದ್ದಾರೆ, ಮಂಚಾಲಯಲ್ಲಿ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ. ಅವರು ನ್ಯೂಸ್ ಬಂತು ಅಪ್ಪಣ್ಣಾಚಾರ್ಯರಿಗೆ ಪಾಪ. ತಕ್ಷಣ ನದಿಯಲ್ಲಿ ಹಾರಿ ಈಜುಕೊಂಡು ಬರ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಅಂದರೆ ಗುರುಗಳ ದರ್ಶನ ಆಗುತ್ತದೋ ಇಲ್ಲೋ ಒದ್ದಾಡ್ತಾ ಇದ್ದಾರೆ ಅಪ್ಪಣ್ಣಾಚಾರ್ಯರು. ಬೃಂದಾವನ ಪ್ರವೇಶ ಮಾಡಿ ಬೃಂದಾವನದ ಮೇಲೆ ಪೂರ್ಣ ಮುಚ್ಚಿಬಿಟ್ರೆ ಗುರುಗಳ ದರ್ಶನ ಆಗಲ್ಲ. ಆ ಗುರುಗಳ ದರ್ಶನದ ಬಯಕೆ. ನದಿಯಲ್ಲಿ ಹಾರಿದ್ದಾರೆ, ಈಜುತ್ತಾ ಇದ್ದಾರೆ, ಬಾಯಿಂದ ಆ ಮಂತ್ರ ಹೊರಟಿದೆ, ರಾಯರ ಸ್ತೋತ್ರ. ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ. ದಿವ್ಯವಾಗಿರ್ತಕ್ಕಂಥ ಮಂತ್ರ ಅಪ್ಪಣ್ಣಾಚಾರ್ಯರ ಬಾಯಿಂದ ಹೇಳ್ತಾ ಇದ್ದಾರೆ. ಬರೋ ಹೊತ್ತಿಗೆ ಬೃಂದಾವನ ಪ್ರವೇಶ ಆಗಿ ಹೋಗಿದೆ. ಗುರುಗಳ ದರ್ಶನ ಆಗಿಲ್ಲ, ಕಣ್ಣಲ್ಲಿ ನೀರು ಸುರಿಯುತ್ತಾ ಇದೆ.
ರಾಯರ ಸ್ತೋತ್ರ ಎಲ್ಲ ಹೇಳಿದ್ದಾರೆ. ರಾಯರ ಸ್ತೋತ್ರ ಪೂರ್ಣ ಆಗೋದಕ್ಕೆ ಇನ್ನು 7 ಅಕ್ಷರ ಬಾಕಿ ಇದೆ. ಒಂದು 7 ಅಕ್ಷರ ಬೇಕಾಗಿತ್ತಂತ. ಮಾತು ನಿಂತು ಹೋಗಿದೆ, ಗುರುಗಳ ದರ್ಶನ ಆಗಿಲ್ಲ, ಪಾಪ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಭಕ್ತಿ ಭಾವದಿಂದ ಸ್ತೋತ್ರ ಮಾಡ್ತಾ ಬಂದ್ರಲ್ಲ, 7 ಅಕ್ಷರಗಳು ಕಡಿಮಿತ್ತಂತ. ಅದು ನೋಡಿ, ಏನೋ ಪಾಪ ಕಷ್ಟಪಟ್ಟು ಒದ್ದಾಡಿ ಶಬ್ದ ಹುಡುಕಿ ಹಾಗೆ ಹೀಗೆ ಒಬ್ಬರ ಬಗ್ಗೆ ನಾವು ಸ್ತೋತ್ರ ಮಾಡ್ತೇವೆ, ವರ್ಣನೆ ಮಾಡ್ತೇವೆ. ಹಾಗಲ್ಲ ಇದು. ರಾಯರ ದರ್ಶನ ಮಾಡಬೇಕು. ಆ ಭಗವಂತ ರಾಯರೇ ನುಡಿಸಿದ ಮಂತ್ರ ಅದು. ರಾಯರ ಸ್ತೋತ್ರ ಕಷ್ಟಪಟ್ಟು ಚೀಟಿ ಚಿಪಾಟಿ ತೆಗೆದುಕೊಂಡು ಬರೆದದ್ದಲ್ಲ ಅದು. ಅನಾಯಾಸೇನ ಅವರ ಬಾಯಿಂದ ಹೊರಟ ಮಂತ್ರ. ನದಿ ಈಜುವಾಗ ಆಚಾರ್ಯರ ಚರಿತ್ರೆಯಲ್ಲಿ ಕೇಳ್ತೇವೆ ನಾವು. ಮಧ್ವಾಚಾರ್ಯರು ನೈವೇದ್ಯ ಮಾಡ್ತಾ ಇದ್ರು. ನೈವೇದ್ಯ ಮಾಡುವಾಗ, ದೇವರ ನೈವೇದ್ಯ ಮಾಡುವಾಗ ಯಾರೋ ನೋಡಬಾರದು, ಪಡದೆ ಹಾಕಿರ್ತಾರೋ ಇಲ್ಲೋ. ಪಡದೆ ಹಾಕಿ ದ್ವಾದಶ ಸ್ತೋತ್ರವನ್ನು ಪಠನ ಮಾಡ್ತಾ ಇದ್ರು ಶಿಷ್ಯರೆಲ್ಲ. 1 ಸಲ ದ್ವಾದಶ ಸ್ತೋತ್ರ ಆಯಿತು, 2 ಸಲ ದ್ವಾದಶ ಸ್ತೋತ್ರ ಪಾರಾಯಣ ಆಯಿತು. ಅವತ್ತು ತೆಗೀತಾನೇ ಇಲ್ಲ, ಪಡದೆ ತೆಗೀತಾನೆ ಇಲ್ಲ. ಎಷ್ಟೊತ್ತು ಪೂಜೆ ಮಾಡ್ತಾ ಇದ್ದಾರೆ ಆಚಾರ್ಯರು ಅಂತ. ತ್ರಿವಿಕ್ರಮ ಪಂಡಿತರು ಆ ಪಡೆದೆಯನ್ನು ಸ್ವಲ್ಪ ತೆಗೆದು ಇಣುಕಿ ನೋಡ್ತಾರೆ. ದಿವ್ಯ ದೃಶ್ಯ ಅವರ ಕಣ್ಣಿಗೆ ಬಿದ್ದಿದೆ. ಹನುಮ ಭೀಮ ಮಧ್ವರಾಗಿ ರಾಮಕೃಷ್ಣ ವೇದವ್ಯಾಸರ ಪೂಜೆ ಮಾಡ್ತಾ ಇದ್ದಾರೆ. 3 ರೂಪಗಳಿಂದ 3 ರೂಪದ ಭಗವಂತನ ಪೂಜೆ ಮಾಡುವ ಅತ್ಯದ್ಭುತ ದೃಶ್ಯ ತ್ರಿವಿಕ್ರಮರ ಕಣ್ಣಿಗೆ ಬಿದ್ದದ್ದಕ್ಕೆ ಅವತ್ತು ಹೊರಟ ಅವರ ಬಾಯಿಂದ ಬಂದ ಮಂತ್ರವೇ ಅದು ವಾಯುಸ್ತುತಿ. ಶ್ರೀಮದ್ ವಿಷ್ಣುಂಗ್ರಿನಿಷ್ಠ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ. ಅನಾಯಾಸೇನ ಅವರ ಬಾಯಿಂದ ಬಂದದ್ದಷ್ಟೇ. ಹೊರಗೆ ಬಂದ ಮೇಲೆ ಆಚಾರ್ಯ ಸಮರ್ಪಣೆ ಮಾಡಿದ್ರು. ವಾಯುಸ್ತುತಿ ಸ್ತೋತ್ರ ಮಾಡಿದ್ದೇನೆ. ಇದು ನಮ್ಮ ಸ್ತೋತ್ರ ಮಾತ್ರ ಅಲ್ಲ, ಹರಿವಾಯುಸ್ತುತಿ ಆಗಬೇಕು ಅಂತ ಹೇಳಿ ಮೊದಲಿಗೆ ಕೊನೆಗೆ ಸಂಪುಟಾಕಾರವಾಗಿ ನರಸಿಂಹ ನಖಸ್ತುತಿ ಅಂತ ಮಾಡಿಕೊಟ್ರು ಅಂತ ಚರಿತ್ರೆಯಲ್ಲಿ ಕೇಳ್ತೇವೆ. ಹಾಗೆ ಗುರುಗಳ ದರ್ಶನ ಆಗಬೇಕು ಅಂತ ನದಿ ಈಜುತ್ತಾ ಇದ್ದಾರೆ. ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಎಲ್ಲ ಶ್ಲೋಕಗಳನ್ನು ಹೇಳ್ತಾ ಬಂದರು. 7 ಶ್ಲೋಕ ಕಡಿಮೆ ಇದೆ, ಗುರುಗಳ ದರ್ಶನ ಆಗ್ತಾ ಇಲ್ಲ, ಮಾತು ನಿಂತು ಹೋಗಿದೆ. ರಾಯರ ಬೃಂದಾವನದಲ್ಲಿರುವ ಹಯಗ್ರೀವ ದೇವರ ದಿವ್ಯ ಸನ್ನಿಧಾನ, ಹಯಗ್ರೀವ ದೇವರೇ ನುಡಿತಾರಂತೆ ಸರಿಯಾಗಿ 7 ಅಕ್ಷರ. ಸಾಕ್ಷಿ ಹಯಾ ಶ್ರೋತ್ರಹಿ. 7 ಅಕ್ಷರ ಬೃಂದಾವನದಿಂದಲೇ ಶಬ್ದ ಬಂದಿದೆ ಅಂತ. ಹಯಗ್ರೀವ ದೇವರೇ ಇದಕ್ಕೆ ಸಾಕ್ಷಿ. ಎದಕ್ಕೆ ಸಾಕ್ಷಿ? ಇಷ್ಟೊತ್ತು ರಾಯರ ಸ್ತೋತ್ರ ಪಠನ ಮಾಡ್ತಾ ಅಪ್ಪಣ್ಣಾಚಾರ್ಯರು ಬಂದ್ರಲ್ಲ, ರಾಯರ ಸ್ತೋತ್ರ ಪಠನ ಮಾಡಿದರೆ ಏನೇನು ಫಲ ಆಗುತ್ತದೆ. ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿ ತ್ವರಯಾ ಭವೇತ್. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಏಡ ಮೂಕೋಪಿ ವಾಕ್ಪತಿ. ಈ ಫಲ ಆ ಫಲ ಹೀಗೆ ಪಠನ ಮಾಡಿದರೆ ದೀಪ ಸಂಯೋಜನಾತ್ ಲಾಭಂ ಪುತ್ರ ಲಾಭೋ ಭವೇತ್ ಧ್ರುವಂ. ರಾಯರ ಸ್ತೋತ್ರ ಮಾಡಿದರೆ, ರಾಯರ ಸೇವೆ ಮಾಡಿದರೆ ಏನೇನು ಫಲ ಆಗುತ್ತದೆ ಅಂತ ಹೇಳ್ತಾ ಬಂದಿದ್ದಾರೆ. ಹೀಗೆ ಆಗುತ್ತದೆ. ಯಾರು ಹೇಳಬೇಕಿದನ್ನ? ಸಾಕ್ಷಿ ಯಾರು? ಇದಕ್ಕೆಲ್ಲ ಗ್ಯಾರಂಟಿ ಕಾರ್ಡ್ ಅಂತ ಕೇಳ್ತೇವೆ ಈಗ. ಗ್ಯಾರಂಟಿ ಏನೇನೋ ಅಂತೀರೋ ಇಲ್ಲೋ. ಹಯಗ್ರೀವ ದೇವರೇ ಹೇಳಿದರು, ರಾಯರ ಅಂತರ್ಯಾಮಿ, ರಾಯರ ಉಪಾಸ್ಯ ಮೂರ್ತಿ ಹಯಗ್ರೀವ ದೇವರಂತಾರೆ. ಇದಕ್ಕೆ ನಾನೇ ಸಾಕ್ಷಿ. ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರ ಪಠನ ಮಾಡಿದರೆ ಏನೇನೋ ಫಲ ಆಗುತ್ತದೆ ಅಂತ ಹೇಳಿದ್ದಾರೆ. ಹೌದು, ಇದೆಲ್ಲವೂ ಆಗುತ್ತದೆ. ಸಾಕ್ಷಿ ಹಯಾ ಶ್ರೋತ್ರಹಿ. ಹಯಗ್ರೀವ ದೇವರೇ ಸಾಕ್ಷಿ ಎಂಬ ಮಾತು ರಾಯರ ಬೃಂದಾವನದಿಂದ ಬರಬೇಕಾದರೆ ಎಂತಹ ಒಂದು ಅದ್ಭುತವಾಗಿರತಕ್ಕಂಥ ಸನ್ನಿಧಾನ. ರಾಯರು ಇದ್ದಾಗ ಪ್ರತ್ಯಕ್ಷವಾಗಿ ಆ ಭಕ್ತರಿಗೆ ಅನುಗ್ರಹ ಮಾಡಿದ್ದು. ರಾಯರ ಬೃಂದಾವನ ಪ್ರವೇಶವಾದ ಮೇಲೂ ಕೂಡ ಎಷ್ಟು ವಿಶೇಷವಾಗಿ ಅಲ್ಲಿ ರಾಯರ ಅನುಗ್ರಹ, ರಾಯರ ಸೇವೆ ಮಾಡುವ ಭಕ್ತರಿಗೆ ಈಗಲೂ ಆಗುತ್ತದೆಂಬುದನ್ನು ನಾವು ನೋಡ್ತೇವೆ, ಅನೇಕ ಮಾತುಗಳನ್ನು. ಹಾಗೆ ಆ ರಾಯರ ಜೀವನ ಚರಿತ್ರೆ ಒಂದೊಂದು ಚಿಂತನೆ ಮಾಡ್ತಾ ಇದ್ದರೆ ಮೈ ರೋಮಾಂಚನ ಆಗುತ್ತದೆ. ಕೊನೆಗೆ ನಾವೆಲ್ಲ ಕಥೆ ಕೇಳಿದಂತೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆ. ಯಾಕೆ ಹೀಗೆ ಅಂದರೆ ಕೆಲವು ಕವಿಗಳು ಕಲ್ಪನೆ ಮಾಡ್ತಾರೆ ಬಹಳ ಚೆನ್ನಾಗಿ. ಶ್ರಾವಣ ಮಾಸ ಅಂದರೆ ಮುಖ್ಯವಾಗಿ ಪ್ರಹ್ಲಾದರಾಜರು ಹೇಳಿದ ತತ್ವ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿಯೇ ಮೊದಲನೇದು. ಮೊದಲು ಏನಾದರೂ ಒಳ್ಳೆಯದನ್ನು ಕೇಳ್ರಿ ಅಂತ. ಏನಾದರೂ ಒಳ್ಳೆಯದನ್ನು ಕೇಳಿದ್ರೆ ಒಳ್ಳೆಯದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಕೇಳೋದಕ್ಕೆ ರೆಡಿ ಇಲ್ಲ ಅಂದರೆ ಏನು ಮಾಡೋದು? ಹರಿಕಥಾ ಶ್ರವಣ ಮಾಡೋ ನಿರಂತರ. ದಾಸರು ಹೇಳಿದ್ದಾರೋ ಇಲ್ಲ?
ಆದ್ದರಿಂದ ಕಲಿಯುಗದ ಭಕ್ತರ ಉದ್ಧಾರಕ್ಕಾಗಿ ಮೊದಲಿರೋದೇ ಹರಿಕಥಾ ಶ್ರವಣ, ಭಗವಂತನ ಮಹಿಮಾ ಶ್ರವಣ. ಅದನ್ನು ಶ್ರಾವಣ ಮಾಸದಲ್ಲಿ ಅವರು ಬೃಂದಾವನಸ್ಥರಾಗೋದ್ರಿಂದ ಆ ಶ್ರವಣವೇ ನವವಿಧ ಭಕ್ತಿಯಲ್ಲಿ ಮೊದಲನೆಯದ್ದು. ಅದನ್ನು ರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಕೃಷ್ಣ ಪಕ್ಷ, ಕೃಷ್ಣನ ಪಕ್ಷವೇ ತಾರಕ. ಕಲಿಯುಗದ ಭಕ್ತರ ಉದ್ಧಾರಕ್ಕಾಗೇ ಇರೋದು ಭಗವದ್ರೂಪ, ಅದು ಭಾಗವತ. ಕೃಷ್ಣ ಅಂತ ಕೇಳಿದ್ದೇವೋ ಇಲ್ಲ, ಕಲಿಯುಗಕ್ಕೆ ಹತ್ತಿರವಾದ ರೂಪ ಕೃಷ್ಣ ರೂಪ. ಎಲ್ಲ ಕರ್ಮಗಳ ಸಮರ್ಪಣೆಗೆ ಕೃಷ್ಣಾರ್ಪಣಮಸ್ತು ಅಂತಾರೆ. ಯಾತಕ್ಕೆ ಗೊತ್ತೇನು? ರಾಮಾರ್ಪಣಮಸ್ತು, ವಾಮನಾರ್ಪಣಮಸ್ತು, ಎಲ್ಲ ಭಗವದ್ ರೂಪಗಳಿಗೆ ಅರ್ಪಣೆ ಮಾಡಬಹುದು, ತೊಂದರೆ ಇಲ್ಲ. ಕೃಷ್ಣಾರ್ಪಣಮಸ್ತು ಅಂತೆ ಪರ್ಟಿಕ್ಯುಲರ್ ಯಾಕೆ ಹೇಳ್ತಾರೆ ಗೊತ್ತೇನು? ಕಲಿಯುಗಕ್ಕೆ ಹತ್ತಿರವಾದ ಭಗವದ್ ರೂಪ. ರಾಮರೂಪ ಅದು ತ್ರೇತಾಯುಗದಲ್ಲಿ, ಬೇರೆ ಬೇರೆ ರೂಪಗಳು ಹಿಂದಿನ ಯುಗಗಳಲ್ಲಿ ಆಗಿವೆ. ಕೃಷ್ಣಾವತಾರ ಮಾತ್ರ ದ್ವಾಪರ ಯುಗದ ಕೊನೆಯ ಭಾಗ, ಕಲಿಯುಗದ ಆರಂಭದ ಭಾಗಕ್ಕೆ ಸಂಧಿಕಾಲದಲ್ಲಿ ಕೃಷ್ಣಾವತಾರವಾದದ್ದು. ಕಲಿಯುಗದ ಭಕ್ತರಿಗೆ ಅತ್ಯಂತ ಹತ್ತಿರದ ಭಗವದ್ ರೂಪ, ಶೀಘ್ರವಾಗಿ ಫಲ ಕೊಡುವ ಭಗವದ್ ರೂಪ. ಅದಕ್ಕೆ ಕೃಷ್ಣಾರ್ಪಣಮಸ್ತು. ಆ ಕೃಷ್ಣನ ಸ್ಮರಣೆ ಕಲಿಯುಗದಲ್ಲಿ ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಯೋ ಮಾಂ ಸ್ಮರತಿ ನಿತ್ಯಶಃ. ಭಕ್ತಿಯಿಂದ ಕೃಷ್ಣ ಕೃಷ್ಣ ಅಂಥೇಳಿ ಹಾಡು ಹೇಳ್ತಾರೋ ಇಲ್ಲ, ಆ ರೀತಿ ಕೃಷ್ಣನ ನಾಮಸ್ಮರಣೆಯೇ ಸಂಸಾರ ತಾಪತ್ರಯ ಪರಿಹಾರ ಮಾಡುತ್ತೆ ಎಂಬ ಸಂದೇಶವನ್ನು ಕೃಷ್ಣ ಪಕ್ಷದಲ್ಲಿ ಅವರು ಬೃಂದಾವನಸ್ಥರಾಗೋದನ್ನು ತಿಳಿಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಬಿದಿಗೆ ತಿಥಿ, ಬಿದಿಗೆ ಅಂದರೆ 2ನೇ ತಿಥಿ, ನಾಳೆ ಬಿದಿಗೆ. ದ್ವೈತ ಮತವೇ ಶ್ರುತಿ ಸಮ್ಮತವು ಅಂದ್ರಲ್ಲ, ಸಕಲ ಶ್ರುತಿ ಸಮ್ಮತವು ಅಂಥೇಳಿ. ಆದ್ದರಿಂದ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಎಂಬ ಸಂದೇಶವನ್ನು 2ನೇ ತಿಥಿ ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ನಿಜವಾದ ಎಲ್ಲರ ಅನುಭವಕ್ಕೆ ಬರುವ ಅದು ಭೇದ ಸಿದ್ಧಾಂತ. ಈ ಭೇದ ಅಂದರೆ ಕೆಲವು ಹೊರಗಿನ ಜನ ಏನೋ ಭೇದ ಭಾವ ಅಂತಾರೆ. ಆ ಭೇದ ಭಾವ ಪ್ರಶ್ನೆ ಇಲ್ಲ ಇಲ್ಲಿ. ಸ್ವಾಭಾವಿಕವಾಗಿ ಪ್ರತಿಯೊಬ್ಬ ಜೀವರಾಶಿಗಳು ಪ್ರತಿಯೊಂದು ಪದಾರ್ಥಗಳಲ್ಲಿ ಭೇದ ಇದೆ, ಅನುಭವದಿಂದಲೇ ಭೇದ ಇದೆ. ನಾನು ಬೇರೆ, ನೀನು ಬೇರೆ, ಈ ಪದಾರ್ಥ ಬೇರೆ, ಈ ಪದಾರ್ಥ ಬೇರೆ. ಭೇದ ಅದು ಎಲ್ಲರ ಅನುಭವಕ್ಕೆ ಬರತಕ್ಕಂಥದ್ದು. ಅದು 2ನೇ ತಿಥಿ. ದ್ವೈತ ಸಿದ್ಧಾಂತವೇ ನಿಜವಾಗಲೂ ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ದ್ವೈತ ಸಿದ್ಧಾಂತದ ಪ್ರಸಾರಕರೇ ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ವಿಶೇಷವಾಗಿ ತಮ್ಮ ಮೂಲಕ ಗ್ರಂಥಗಳ ಮೂಲಕ ಹೇಳಿದ ಮಹಾನುಭಾವರೇ ಅದು ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಅವರಿಗೆ ಪರಿಮಳಾಚಾರ್ಯರಂತೆ ಹೆಸರು. ಯಾಕೆ ಪರಿಮಳಾಚಾರ್ಯರಂತ ಹೆಸರು ಬಂತ್ರಿ? ಮಂತ್ರಾಲಯಕ್ಕೆ ಹೋಗಿ ಪರಿಮಳ ಪ್ರಸಾದ ತೊಗೊಂಡ್ಬಂದ್ಬಿಡ್ತೇವೆ ನಾವು. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಏನು ಪರಿಮಳ ಅಂದರೆ ಏನ್ರಿ? ಏನು ಪರಿಮಳ ಅಂದರೆ ಇಡೀ ಆ ರಾಯರಿಗೆ ದೇವರ ಅನುಗ್ರಹ, ಆಚಾರ್ಯರ ಅನುಗ್ರಹ, ಟೀಕಾಕೃತ್ಪಾದರ ಅನುಗ್ರಹ ಎಲ್ಲ ಪರಿಮಳಾಚಾರ್ಯರಾಗಿದ್ದಕ್ಕೆ. ವೇದಗಳಿಗೆ ವ್ಯಾಖ್ಯಾನವೇ ವೇದವ್ಯಾಸರ ಬ್ರಹ್ಮಸೂತ್ರಗಳು, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಆಚಾರ್ಯರ ಅನುವ್ಯಾಖ್ಯಾನ, ಅನುವ್ಯಾಖ್ಯಾನಕ್ಕೆ ಕ್ವಾಮಿಟ್ರಿ ನ್ಯಾಯಸುಧಾ ವ್ಯಾಖ್ಯಾನ, ನ್ಯಾಯಸುಧೆಗೆ ಕ್ವಾಮಿಟ್ರಿ ವ್ಯಾಖ್ಯಾನವೇ ರಾಘವೇಂದ್ರ ಸ್ವಾಮಿಗಳ ಪರಿಮಳ ಎಂಬ ಗ್ರಂಥ. ರಾಯರ ಪರಿಮಳ ಎಂಬ ಗ್ರಂಥದ ಆ ಪ್ರಸಾದಕ್ಕೆ ಈಗ ಇಟ್ಟಿದ್ದಾರೆ. ರಾಯರ ಪ್ರಸಾದಕ್ಕೆ ಪರಿಮಳ, ಬರೇ ಪ್ರಸಾದ ತೊಗೊಂಡ್ಬಿಡ್ತೀವಿ, ಈ ಪರಿಮಳ ನೋಡೋದೇ ಇಲ್ಲ. ನಿಜವಾಗ್ಲೂ ರಾಯರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಬೇರೆ ಏನಲ್ಲ, ವಿಶೇಷವಾಗಿ ಭಕ್ತಿಯ ರಾಯರ ಸೇವೆ ಮಾಡಿ. ನಿಮ್ಮ ಮಾತುಗಳು ಅರ್ಥವಾಗುವಂತೆ, ನಿಮ್ಮ ಮಾತುಗಳ ಮೂಲಕ ಆ ಟೀಕಾಕೃತ್ಪಾದರ ಮಾತುಗಳು, ಆಚಾರ್ಯರ ಮಾತುಗಳು ಅರ್ಥವಾದಾಗ ಜನ್ಮ ಸಾರ್ಥಕ ಎಂಬ ನಿಟ್ಟಿನಲ್ಲಿ ಆ ರಾಯರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನಿರಂತರವಾಗಿ ಆ ರಾಘವೇಂದ್ರ ಸ್ವಾಮಿಗಳ ಸೇವೆ, ಅವರ ಗ್ರಂಥಗಳನ್ನು ಓದುವ ಆ ಸೌಭಾಗ್ಯ ಜನ್ಮ ಜನ್ಮಾಂತರಕ್ಕೂ ಕೊಡಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು 4-5 ದಿನಗಳ ಕಾಲ ಚಾತುರ್ಮಾಸ್ಯದ 1-2 ವಿಚಾರಗಳನ್ನು, ಅಷ್ಟಮಸ್ಕಂದದ ಭಾಗವತದ ವಿಚಾರವನ್ನು ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಗುರುಗಳ ಅನುಗ್ರಹದಿಂದ ಮಾಡಿದ್ದು. ಅನೇಕ ಲೋಪದೋಷಗಳಿದೆ, ಅದೆಲ್ಲ ನನ್ನದು. ಏನೇ ಗುಣಗಳಿದ್ದರೆ ಆ ಸ್ವರೂಪೋದ್ಧಾರಕ ಗುರುಗಳು, ಉತ್ತರಾದಿ ಮಠಾಧೀಶರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಾ, ವಿಶೇಷವಾಗಿ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ನೀವೆಲ್ಲ ಕೇಳಿದ್ದೀರಿ 4-5 ದಿನಗಳ ಕಾಲ. ಕೇಳಿದ್ದಕ್ಕೆ ನಿಮಗೂ ವಿಶೇಷವಾದ ಅಭಿನಂದನೆಯನ್ನು ಹೇಳುತ್ತಾ, ನಮ್ಮ ಇಲ್ಲಿಯ ಎಲ್ಲ ವ್ಯವಸ್ಥಾಪಕರು, ಇಲ್ಲಿಯ ಅಧಿಕಾರಿಗಳು, ಸದಸ್ಯರು, ನಮ್ಮ ಪ್ರಾಣೇಶ್ ಅವರು, ಅವರ ಮಕ್ಕಳು ಶ್ರೀನಾಗವರು, ಅಶ್ವಿನು, ಇಲ್ಲಿಯ ಎಲ್ಲ ಅಧಿಕಾರಿಗಳು ಕೂಡ
ಆದ್ದರಿಂದ ಬಹಳ ಶ್ರದ್ಧೆಯಿಂದ ವೈಭವದಿಂದ ವಿಶೇಷವಾಗಿ ಆ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ರಾಯರೇ ಪ್ರಸನ್ನರಾಗಿ ವಿಶೇಷವಾಗಿ ಅದು ರಾಜರಾಜೇಶ್ವರಿ ನಗರದ ರಾಘವೇಂದ್ರ ಸ್ವಾಮಿಗಳ ಮಠ ಅಂದರೆ ಇವತ್ತು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಬಹಳ ಸಂತೋಷವಾಗುತ್ತದೆ. ನಾನು ಹೇಳ್ತಾ ಇದ್ದೆ, ಇಡೀ ಬೆಂಗಳೂರಲ್ಲೇ ವಿಶೇಷ ವೈಭವ ಅಂದರೆ ಅದು ಆರ್ ಆರ್ ನಗರ ಮಠದಲ್ಲಿ ನಡೆಯುತ್ತದೆ ರಾಯರ ಆರಾಧನೆ ಅತ್ಯದ್ಭುತವಾಗಿ. ಆದ್ದರಿಂದ ಆ ರಾಯರ ಭಕ್ತಿಯ ಸೇವೆ ಮಾಡಿದ್ದಕ್ಕೆ ರಾಯರೇ ದೇವರನ್ನು ಕರ್ಕೊಂಡು ಬಂದರು. ಆಮೇಲೆ ಶ್ರೀನಿವಾಸ ದೇವರನ್ನು ಆ ರೀತಿ ರಾಯರ ಪ್ರತಿಷ್ಠಾಪನೆ ಮುಖ್ಯ ಪ್ರಾಣದೇವರನ್ನು ಕರ್ಕೊಂಡು ಬಂದಮೇಲೆ ಆಮೇಲೆ ಶ್ರೀನಿವಾಸ ದೇವರು ಪದ್ಮಾವತಿ ಬಂದಿದ್ದಾರೆ. ಆದ್ದರಿಂದ ಬಹಳ ಅದ್ಭುತವಾಗಿ ಇಲ್ಲಿ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರೆಲ್ಲರಿಗೂ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಿ ಇನ್ನೂ ಹೆಚ್ಚಿನ ಜ್ಞಾನಭಕ್ತಿ ವೈರಾಗ್ಯಗಳ ಸಾಧನೆ ನಿಮ್ಮ ಎಲ್ಲರಿಂದ ಭಗವಂತ ಮಾಡಿಸಲಿ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.